Hi aspirants, I hope you are all studying well. ಎಲ್ಲರೂ ಚೆನ್ನಾಗಿ ಓದ್ತಿದ್ದಾರೆ ಅನ್ಕೋತೇನೆ. ಕೆ ಎ ಪರೀಕ್ಷೆ ಗೊತ್ತಿರೋ ಹಾಗೆ 708 ಪೋಸ್ಟ್ ಕನ್ಫರ್ಮ್ ಆಗಿದೆ. ನಾನು ಆಲ್ರೆಡಿ ಏನು ಮಾಡ್ತಿದ್ದೇನೆ ಅಂತಂದರೆ ಕೆ ಎ ಎಕ್ಸಾಮನ್ನು ನೀಟಾಗಿ ಅನಲೈಸ್ ಮಾಡಿ ಮುಂಬರೋ ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕಂತೇಳಿ ನಾನು ಡಿಸ್ಕಷನ್ ಮಾಡ್ತಿದ್ದೇನೆ. ನಾನು ಬರೀ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಿಲ್ಲ, ನಾವು ಡಿಟೇಲಾಗಿ ಅನಲೈಸ್ ಮಾಡಿ ಮುಂದಿನ ಎಕ್ಸಾಮಿಗೆ ತಂತ್ರಗಾರಿಕೆ ಹೇಗಿರಬೇಕು ಅನ್ನೋದು ನೀಟಾಗಿ ಸ್ಟಡಿ ಮಾಡ್ತಿದ್ದೇವೆ. ಈಗ ಆಲ್ರೆಡಿ 402 PSI ಪೇಪರ್ ಅದನ್ನು ನಾವು ಮುಗಿಸಿದ್ದೇವೆ. ಈಗ ನಾವು ಎಲ್ಲಿ ಹೋಗೋಣ ಅಂತಂತಂದ್ರೆ ವಿಲ್ ಗೋ ಫಾರ್ ದ VAO ಪೇಪರ್, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮ್ ಪೇಪರ್. ಏನು ಮಾಡೋಣ ಅಂತಂದರೆ ಡಿಟೇಲ್ ಆಗಿ ಅನಲೈಸ್ ಮಾಡೋಣ. ಮುಂಬರೋ ಕೆ ಎ ಎಕ್ಸಾಮಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಡಿಟೇಲ್ ಆಗಿ ಯೋಚನೆ ಮಾಡೋಣ. ಓಕೆ, ವಿದೌಟ್ ವೇಸ್ಟಿಂಗ್ ದ ಟೈಮ್ ಈಗ ಏನು ಮಾಡೋಣ ಅಂತಂತಂದರೆ ವಿಲ್ ಸಾಲ್ವ್ ದ ಪೇಪರ್, VAO ಪೇಪರ್ ಸಾಲ್ವ್ ಮಾಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಏನು ಕೊಟ್ಟಿದ್ದಾರೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ, ಅಂದ್ರೆ ವಿಚ್ ಈಸ್ ರಾಂಗ್ ಅಂತೇಳಿ ನಾವು ಯೋಚನೆ ಮಾಡ್ಬೇಕು. ನಾನು ಯಾವಾಗೂ ಹೇಳಿದ್ದೇನೆ, ಯಾವುದು ಸರಿ ಇಲ್ಲ ಯಾವುದು ತಪ್ಪು ಅವ್ನು ನೀವು ಕೀವರ್ಡ್ ನೆನಪಿಟ್ಕೋಬೇಕು. ಅದಕ್ಕೆ ಎಕ್ಸಾಮ್ನಲ್ಲಿ ಯಾವಾಗೂ ಪೆನ್ಸಿಲ್ ಕ್ಯಾರಿ ಮಾಡಿರಿ ಅಂತ ಹೇಳಿದ್ದು. ಓಕೆ, ಇಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅತ್ಯಂತ ಹಳೆಯ ಹಣಕಾಸು ಸಮಿತಿ ಆಗಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರು ಅಧಿಕಾರ ಅವಧಿ 1 ವರ್ಷ. ಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ ಅಂತಂದ್ರೆ ಇದು ಕ್ವಶನ್ ಎದ್ರ ಮೇಲೆ ಇದೆ ಅಂತಂದ್ರೆ ದಿಸ್ ಕ್ವಶನ್ ಈಸ್ ಅಬೌಟ್ ಪಬ್ಲಿಕ್ ಅಕೌಂಟ್ ಕಮಿಟಿ. ಎದ್ರ ಮೇಲೆ ಇದೆ ಅಂತಂದ್ರೆ ಪಬ್ಲಿಕ್ ಅಕೌಂಟ್ 105 ಮತ್ತು ಆರ್ಟಿಕಲ್ 118 ರಿಲೇಟೆಡ್. ಸ್ವಲ್ಪ ಸಂವಿಧಾನಿಕ ವಿಧಿಗಳನ್ನ ನೆನಪಿಟ್ಕೋಬೇಕು. ಆರ್ಟಿಕಲ್ 105 ಮತ್ತು ಆರ್ಟಿಕಲ್ 118 ರಿಲೇಟೆಡ್. ಇದು 1921 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರಿತೇವೆ. ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಲ್ಲಿಂದ ಏನಾಗಿದೆ ಅಂತಂತಂದ್ರೆ ಜಾರಿಗೆ ಬಂದಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅತ್ಯಂತ ಹಳೆಯ ಹಣಕಾಸು ಸಮಿತಿ. ಇದು ಕರೆಕ್ಟ್ ಇದೆ. ಯಾಕಂದ್ರೆ ಡೇಟ್ ನೋಡಿಲ್ಲ 1921. ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದ್ರೆ ಅವ್ರು ಏನು ಹೇಳಿದಾರೆ, ಎಷ್ಟು ಜನ ಇದ್ದಾರೆ ಅಂತಂತಂದ್ರೆ 22 ಮೆಂಬರ್ಸ್ ಇದ್ದಾರೆ. 22 ಮೆಂಬರ್ಸ್. ಇಲ್ಲಿ 15 ಜನ ಲೋಕಸಭಾ ಪ್ಲಸ್ 7 ಜನ ಯಾರಿದ್ದಾರೆ ಅಂತಂತಂದ್ರೆ ರಾಜ್ಯಸಭಾ. 15 ಜನ ಲೋಕಸಭಾ ಇದ್ದಾರೆ, 7 ಜನ ಎಲ್ಲಿದ್ದಾರೆ ಅಂತಂದ್ರೆ ರಾಜ್ಯಸಭಾ. ಅಂತಂದ್ರೆ ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ಸದಸ್ಯರು ಇಲ್ಲಿ ಇರ್ತಾರೆ. ಇಲ್ಲಿ ನೋಡ್ರಿ, ಅಂದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ರಾಜ್ಯಸಭೆ ಸದಸ್ಯರನ್ನು ಮಾತ್ರ ಒಳಗೊಂಡಿದೆ. ಇದು ರಾಂಗ್. ಇಲ್ಲಿ ನೋಡ್ರಿ, ಇದು ಅಧಿಕಾರ ಅವಧಿ ಏನಂತಂತಂದ್ರೆ ಟರ್ಮ್ ಏನಂತಂತಂದ್ರೆ 1 ಇಯರ್ ಟರ್ಮ್. ಇದು 1 ಇಯರ್ ಟರ್ಮ್ ಅಂತಂದ್ರೆ ಇದು ಕರೆಕ್ಟ್ ಆಯ್ತು. ಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಲು ಅರ್ಹರಿಲ್ಲ. ಇದು ಕರೆಕ್ಟ್ ಇದೆ. ಅಂತಂದ್ರೆ ರಾಂಗ್ ಯಾವ್ದಿದೆ ಅಂತಂತಂದ್ರೆ ಫಸ್ಟ್ ಒನ್ ರಾಂಗ್. ಅಂದ್ರೆ ಇದರ ಆನ್ಸರ್ ಏನಂತಂತಂದ್ರೆ ಫಸ್ಟ್. ಅಕೌಂಟ್ ಕಮಿಟೀಸ್ ಅಂತಂದ್ರೆ ಯಾವ್ಯಾವ ಕಮಿಟಿಗಳು ಬರ್ತವೆ. ನಾ ಲಾಸ್ಟ್ ಕ್ಲಾಸ್ ಹೇಳಿದೆ, ನಿಮ್ಗೆ ಏನ್ ಗೊತ್ತಿರಬೇಕು, ಕಮಿಟೀಸ್ ಅಂಡ್ ಕಮಿಷನ್ಸ್ ಬಗ್ಗೆ ನೀವು ನೋಟ್ಸ್ ಮಾಡ್ಕೋಬೇಕು, ಸಪ್ರೇಟ್ ನೋಟ್ಸ್ ಮಾಡ್ಕೋಬೇಕು. ನಾವು ಲಾಸ್ಟ್ ಟೈಮ್ ಇದು ಡಿಸ್ಕಸ್ ಮಾಡಿದ್ದೇವೆ. ಇದ್ರ ಚೇರ್ಮನ್ ಯಾರು ಎಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಚೇರ್ಮನ್ ಅನ್ನ ಲೋಕಸಭಾ ಸ್ಪೀಕರ್ ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಲ್ಲ, ಲೋಕಸಭಾ ಸ್ಪೀಕರ್ ಅಪಾಯಿಂಟ್ ಮಾಡ್ತಾರೆ ಚೇರ್ಮನ್ ಅನ್ನ. ನೆನಪಿಟ್ಕೋರಿ, ಚೇರ್ಮನ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಲೋಕಸಭಾ ಸ್ಪೀಕರ್. ನೆಕ್ಸ್ಟ್ ಮುಂದೆ ಬರೋ ಕ್ವಶನ್ ಕೇಳ್ಬೋದು. ಇಲ್ಲಿ ನಂಬರ್ಸ್ ಕೇಳ್ಬೋದು, ಅವನು ಎಷ್ಟು ಮೆಂಬರ್ ಇದಾರೆ ಅಂತ ಹೇಳಿ, ಯಾವ ಆಕ್ಟ್ ಅಂತ ಹೇಳಿ ಕೇಳ್ಬೋದು, ಯಾವ ಆರ್ಟಿಕಲ್ ಅಂತ ಹೇಳಿ ಕೇಳ್ಬೋದು, ಚೇರ್ಮನ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ಬೋದು. ಅದಕ್ಕೆ ನಾನು ಯಾವಾಗ ಹೇಳ್ತಿರ್ತೇನೆ, ಐ ಆಮ್ ನಾಟ್ ಜಸ್ಟ್ ಅನಲೈಸ್ ಅಷ್ಟೇ ಮಾಡ್ತಿಲ್ಲ. ಮುಂಬರಿ ಪರೀಕ್ಷೆಗೆ ಏನೇನು ಪಾಸಿಬಲ್ ಕ್ವಶನ್ಸ್ ಕೇಳ್ಬೋದು ಅವರು ಈ ಟಾಪಿಕ್ಕಿಗೆ, ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಿದ್ದೇವೆ. ಇಷ್ಟು ಅವಕಾಶಗಳಿದಾವೆ, ಇಷ್ಟನ್ನ ಕೇಳ್ಬೋದು. ನಿಮ್ಗೆ ಗೊತ್ತಿರ್ಬೇಕು, ಅವ್ನು ಕೇಳ್ತಾನೆ. ಪ್ಯಾಕ್ ಪಬ್ಲಿಕ್ ಅಕೌಂಟ್ ಕಮಿಟಿ ಲೆಕ್ಕಪತ್ರ ಸಮಿತಿಯ ಚೇರ್ಮನ್ ಅನ್ನು ಆಯ್ಕೆ ಮಾಡೋರು ಯಾರು? ಆಪ್ಷನ್ ಎ ಪ್ರೆಸಿಡೆಂಟ್, ಸ್ಪೀಕರ್, ಗವರ್ನರ್ ಅಂತ ಕೇಳ್ತಾನೆ. ಇಲ್ಲಿ ಯಾರಂತಂದ್ರೆ ಸ್ಪೀಕರ್. ಚೇರ್ಮನ್ ಯಾರು? ನೆಕ್ಸ್ಟ್ ಕ್ವಶನ್ ಹೋದ್ರೆ, ಈ ಕೆಳಗಿನ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು. ನಾಟ್ ಸ್ಟೋರ್ಡ್ ಇನ್ ಗ್ಲಾಸ್. ಎದನ್ನ ಸ್ಟೋರ್ ಮಾಡಬಾರದು. ಎದನ್ನ ಸ್ಟೋರ್ ಮಾಡೋದು ಅನ್ನೋದಕ್ಕಿಂತ ಇದೆಲ್ಲ ನಮ್ಗೆ ಗೊತ್ತಿರಬೇಕು. ಕ್ಲೋರಿಕ್ ಆಮ್ಲ ಏನಿದೆ ಅಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಮೆಟಲ್ ಒಳಗಡೆ ಯೂಸ್ ಮಾಡ್ತಾರೆ. ಮೆಟಲ್ ಕ್ಲೀನ್ ಮಾಡ್ಬೇಕಂತಂದ್ರೆ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ, ಮೆಟಲ್ ಕ್ಲೀನಿಂಗಿಗೆ. ಹೈಡ್ರೋಫ್ಲೋರಿಕ್ ಆಮ್ಲ 100%. ಇದಕ್ಕೆ ಜೊತೆ ರಿಯಾಕ್ಟ್ ಆಗುತ್ತೆ ಅಂತಂದ್ರೆ ಸಿಲಿಕಾನ್ ಡೈಆಕ್ಸೈಡ್ ಜೊತೆ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ವಿಚ್ ಈಸ್ ಪ್ರೆಸೆಂಟ್ ಇನ್ ಅ ಗ್ಲಾಸ್. SiO2 ಸಿಲಿಕಾನ್ ಡೈಆಕ್ಸೈಡ್ ಅದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಗ್ಲಾಸ್. ಅದ್ರ ಸಂಬಂಧ ಇದನ್ನ ಏನ್ ಮಾಡಬಾರ್ದು, ಗ್ಲಾಸ್ನಾಗ ಸ್ಟೋರ್ ಮಾಡಬಾರ್ದು. ಒಂದು. ಇದ್ರ ಜೊತೆ ಇನ್ನೊಂದು ಯಾವ್ದು ಅಂತಂತಂದ್ರೆ ಕ್ಸೆನಾನ್. ಇದನ್ನು ಏನ್ ಮಾಡಬಾರ್ದು ಅಂತಂತಂದ್ರೆ ಸ್ಟೋರ್ ಮಾಡಬಾರ್ದು.
ನೆಕ್ಸ್ಟ್ ಎಕ್ಸಾಮಿಗೆ ಕೇಳ್ಬೋದು ಝೆನಾನ್. ಇದೇನು ಝೆನಾನ್ ಏನು ಅಂತ ಕರಿತೀವಿ, ಇದಕ್ಕೆ ನಾವು ಹೆಕ್ಸಾ ಫ್ಲೋರೈಡ್ ಅಂತ ಕರಿತೇವೆ. ಹೆಕ್ಸಾ ಫ್ಲೋರೈಡ್, ಝೆನಾನ್ ಅನ್ನ ನಾವು ಹೆಕ್ಸಾ ಫ್ಲೋರೈಡ್ ಅಂತ ಕರಿತೇವೆ. ಇದನ್ನು ನಾವು ಗ್ಲಾಸ್ನಾಗ ಸ್ಟೋರ್ ಮಾಡಬಾರ್ದು. ಅದ್ರದ್ದು ಆನ್ಸರ್ ಏನಾಯ್ತು, ಹೈಡ್ರೋಫ್ಲೋರಿಕ್ ಆಮ್ಲ ಆಯ್ತು. ಏನಂತಂದ್ರೆ ಆಲ್ಮೋಸ್ಟ್ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಟಾಟರಿಕ್ ಅನ್ನ ಫುಡ್ ಇಂಡಸ್ಟ್ರಿನ ಯೂಸ್ ಮಾಡ್ತಾರೆ. ಟಾಟರಿಕ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಫುಡ್ ಇಂಡಸ್ಟ್ರಿ. ಸಲ್ಫ್ಯೂರಿಕ್ ಆಮ್ಲನ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ. ಸಲ್ಫ್ಯೂರಿಕ್ ಆಮ್ಲ ನೋಡ್ರಿ ಕೇಳಿದ ನಾವು ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರ್ದು. ಆನ್ಸರ್ ಏನಂತಂದ್ರೆ ಹೈಡ್ರೋಫ್ಲೋರಿಕ್ ಆಮ್ಲ. ಹೈಡ್ರೋಫ್ಲೋರಿಕ್ ನೋಡಿ, ನಾವು ಡಿಟೇಲ್ ಆಗಿ ಏನ್ ಮಾಡ್ಕೊಂತ ಹೊಂಟಿದ್ದೇವೆ ಅಂತಂದ್ರೆ ಎನಲೈಸ್ ಮಾಡ್ತಾ ಹೊಂಟಿದ್ದೇವೆ. ನೆಕ್ಸ್ಟ್ 3ನೇ ಕ್ವಶನ್, ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ಎದ್ರ ಬಗ್ಗೆ ಕೇಳಿದಾರೆ ಅಂತಂದ್ರೆ ಫರ್ಟಿಲೈಸರ್ ಬಗ್ಗೆ ಕೇಳಿದಾರೆ, ರಸಗೊಬ್ಬರ ಬಗ್ಗೆ ಕೇಳಿದ್ದಾರೆ. ಏನ್ ರಸಗೊಬ್ಬರ ಕೇಳಿದಾರೆ ಅಂತಂತಂದ್ರೆ ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಈ ಮೇಲಿನ ಯಾವ ರಸಗೊಬ್ಬರ ಸಾರಜನಕಯುಕ್ತ ರಸಗೊಬ್ಬರವಾಗಿದೆ ಅಂತ ಕೇಳಿದಾರೆ ಅಂತಂದ್ರೆ ನೈಟ್ರೋಜನ್. ಸಾರಜನಕ ಅಂತ ಏನೇನು ನೈಟ್ರೋಜನ್. ಯೂರಿಯಾ ಇಲ್ಲಿ 46% ನೈಟ್ರೋಜನ್ ಇರುತ್ತೆ, 46% ನೈಟ್ರೋಜನ್. ಸೊ ಇದು ಕರೆಕ್ಟ್, ಇದು ರಾಂಗ್. ಸೋಡಿಯಂ ನೈಟ್ರೇಟ್ ಒಂದು ಬರುತ್ತೆ, ಸೋಡಿಯಂ ನೈಟ್ರೇಟ್. ಕ್ಯಾಲ್ಸಿಯಂ ನೈಟ್ರೇಟ್, ಈ ಕ್ಯಾಲ್ಸಿಯಂ ನೈಟ್ರೇಟ್ ಏನಿದೆಯಲ್ಲ, ಇಲ್ಲ ನಾವು ಏನು ಓದ್ತಿದ್ದೇವಲ್ಲ ಕ್ಯಾಲ್ಸಿಯಂ ನೈಟ್ರೇಟ್. ಈ ಕ್ಯಾಲ್ಸಿಯಂ ನೈಟ್ರೇಟ್ ಏನಿದೆಯಲ್ಲ ಪ್ಲಾಂಟ್ ಸೆಲ್ ವಾಲ್ ಏನಿರುತ್ತಲ್ಲ, ಸಸ್ಯ ಜೀವಕೋಶ ಪ್ಲಾಂಟ್ ಸೆಲ್ ವಾಲ್ ಏನ್ ಮಾಡ್ತೈತೆ ಅಂತಂದ್ರೆ ಸ್ಟ್ರಾಂಗ್ ಮಾಡುತ್ತೆ ಅದನ್ನ. ಕ್ಯಾಲ್ಸಿಯಂ ನೈಟ್ರೇಟ್ ಏನ್ ಮಾಡುತ್ತೆ ಅಂತಂದ್ರೆ ಪ್ಲಾಂಟ್ ಸೆಲ್ ವಾಲ್ ಏನಿರುತ್ತಲ್ಲ, ಬರ್ದಿರುತ್ತೆ ನೋಡಿ, ವಾಲ್ ಇರುತ್ತಲ್ಲ, ಅದನ್ನ ಏನ್ ಮಾಡುತ್ತೆ ಅಂತಂದ್ರೆ ಸ್ಟ್ರಾಂಗ್ ಮಾಡುತ್ತೆ. ಸೊ ಇದಕ್ಕೆ ಆನ್ಸರ್ ಏನಂತಂದ್ರೆ ಓನ್ಲಿ ಎ ಅಂಡ್ ಬಿ. ನಾವು ಡಿಟೇಲ್ ಆಗಿ ಓದ್ತಾ ಹೊಂಟಿದ್ದೇವೆ. ಇದು ಇದ್ರ ಮೇಲೆ ಇದೆ, ಫರ್ಟಿಲೈಸರ್ ಮಾಡಿದೆ. ಆ ಫರ್ಟಿಲೈಸರ್ ಏನ್ ಕೇಳಿದಾರೆ, ನೈಟ್ರೋಜನ್ ಯಾವ ಫರ್ಟಿಲೈಸರ್ ಇದೆ ಅಂತ ಕೇಳಿದಾರೆ. ಯಾವ್ದಿದೆ, ಯೂರಿಯಾ ಒಳಗಿದೆ, ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ, 46% ನೈಟ್ರೋಜನ್ ಇದೆ. ನೆಕ್ಸ್ಟ್ ಎಕ್ಸಾಮ್ ಕೇಳ್ಬೋದು. ನೆಕ್ಸ್ಟ್ ಏನಿದೆ, ಅಮೋನಿಯಂ ನೈಟ್ರೇಟ್ ಇದೆ. ಇವಂತರೂ ರಾಂಗ್ ಇದಾವೆ. ಮತ್ತೆ ಬೇರೆ ನೈಟ್ರೇಟ್ಸ್ ಯಾವಿದಾವೆ ಅಂತಂದ್ರೆ ಸೋಡಿಯಂ ನೈಟ್ರೇಟ್ ಇದೆ, ಕ್ಯಾಲ್ಸಿಯಂ ನೈಟ್ರೇಟ್ ಇದೆ. ಕ್ಯಾಲ್ಸಿಯಂ ನೈಟ್ರೇಟ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಪ್ಲಾಂಟ್ ಸೆಲ್ ವಾಲ್ಗೆ ಹೆಲ್ಪ್ ಆಗುತ್ತೆ. ನೆನಪಿಟ್ಕೊಂಡ್ಬಿಡ್ರಿ, ಪ್ಲಾಂಟ್ ಸೆಲ್ ವಾಲ್ ಹೀಗೆ ಹೆಲ್ಪ್ ಆಗುತ್ತೆ. ಓಕೆ ಅಂತಂದ್ರೆ ಜನರಲ್ ಸೈನ್ಸ್ ರಿಲೇಟೆಡ್ ಇದೆ. ಎದ್ರ ಬಗ್ಗೆ ಇದೆ ಅಂತಂತಂದ್ರೆ ಹಾರ್ಮೋನ್ಸ್ ಬಗ್ಗೆ. ಹಾರ್ಮೋನ್ಗಳು ಅಂತ ಕೊಟ್ಟಿದ್ದಾರೆ. ಹಾರ್ಮೋನ್ಗಳು ಇಟ್ಸ್ ರಿಲೇಟೆಡ್ ಟು ದ ಹಾರ್ಮೋನ್ಸ್ ಅಂದಾಗಾಯ್ತು. ಇಲ್ಲೇ ಹಾರ್ಮೋನ್ಗಳು ಇಂಟರ್ಸೆಲ್ಯುಲರ್ ಸಂದೇಹವಾಗಿ ಕಾರ್ಯನಿರ್ವಹಿಸುತ್ತದೆ. 100% ಕರೆಕ್ಟ್. ನೆಕ್ಸ್ಟ್ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಉತ್ಪತ್ತಿ ಆಗುತ್ತದೆ. ಕರೆಕ್ಟ್. ನೀವು ಏನು ನೆನಪಿಟ್ಕೋಬೇಕಂತಂದ್ರೆ ಹಾರ್ಮೋನ್ ಅಂದ ತಕ್ಷಣ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಎಲ್ಲ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್. ನಮ್ಮ ಬಾಡೀಸ್ ಒಳಗಡೆ ಎಂಡೋಕ್ರೈನ್ ಬಾಡೀಸ್ ಅಂತ ಇರ್ತವೆ. ಏನಿರ್ತವೆ, ಎಂಡೋಕ್ರೈನ್ ಬಾಡೀಸ್ ಅಂತ ಇರ್ತವೆ. ಫಾರ್ ಎಕ್ಸಾಂಪಲ್ ಪಿಟ್ಯುಟರಿ ಗ್ಲ್ಯಾಂಡ್ ಇದೆ, ಪಿಟ್ಯುಟರಿ ಗ್ಲ್ಯಾಂಡ್. ಪ್ಯಾಂಕ್ರಿಯಾಸ್, ಥೈಮಸ್, ಥೈರಾಯ್ಡ್, ಗೋನಾಡ್ಸ್, ಟೆಸ್ಟಿಸ್ ಮೇಲ್, ಓವರಿ ಫಿಮೇಲ್. ಇವಕ್ಕೆಲ್ಲ ನಾವು ಏನು ಕರಿತೀವಿ ಅಂತಂದ್ರೆ ವಿ ಕಾಲ್ ಇಟ್ ಎಸ್ ಎಂಡೋಕ್ರೈನ್ ಬಾಡೀಸ್ ಅಂತ ಕರಿತೇವೆ. ಅಂದ್ರೆ ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಮೇನ್ ಬಾಡಿ ಒಳಗಡೆ ಯಾವ್ಯಾವ ಹಾರ್ಮೋನ್ಸ್ ಇದಾವೆ, ಆ ಹಾರ್ಮೋನ್ ಎಲ್ಲಿ ಸಿಕ್ರೇಷನ್ ಆಗ್ತದೆ, ಆ ಗ್ರಂಥಿಗಳು ಎಲ್ಲಿ ಉತ್ಪತ್ತಿ ಆಗ್ತಿದಾವೆ ನಿಮ್ಗೆ ಗೊತ್ತಿರಬೇಕು. ಹೌ ಟು ಸ್ಟಡಿ. ಇದ್ರ ಬಿಟ್ಟು ಸಹ ಹಾರ್ಟ್ದಿಂದನೂ ಏನಾಗತ್ತಂತಂದ್ರೆ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಲಿವರ್ ಇಂಥ ಹಾರ್ಮೋನ್ಸ್ ಎಲ್ಲೆಲ್ಲಿ ರಿಲೀಸ್ ಆಗ್ತಾವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಏನು ಕೇಳಿದಾರೆ ಅಂತಂದ್ರೆ ಕೆಳಗೆ ಕೊಟ್ಟಿರೋ ಯಾವ ಜೋಡಿಗಳು ಗಾಜಿನ ವಿಧ ಮತ್ತು ಅದರ ಉಪಯೋಗಗಳ ಸರಿ ಹೊಂದಿರುತ್ತವೆ. ಪ್ಲಿಂಟ್ ಗ್ಲಾಸ್ ಕ್ಯಾಮ್ರಾ ಮೊಸರು ತಯಾರಿಕೆಯಲ್ಲಿ ಕರೆಕ್ಟ್. ಕ್ರೂಕ್ಸ್ ಗ್ಲಾಸ್ ಗೂಗಲ್ ಲೆನ್ಸ್ಗಳ ತಯಾರಿಕೆಯಲ್ಲಿ ಕರೆಕ್ಟ್. ಸೋಡಾ ಲೈಮ್ ಗ್ಲಾಸ್ ರಿವಿಜೆಂಟ್ ಬಾಟಲ್ಗಳು ತಯಾರಿಕೆಯಲ್ಲಿ ರೇಜೆಂಟ್ ಅಂತ ಕರೀತಾರೆ. ಅದಕ್ಕೆ ಬಾಟಲ್ ತಯಾರಿಕೆಯಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ ಆನ್ಸರ್ 5th ಅನ್ನು ABC. ಯಾವ ಹೆಸರಿನ ವಿದ್ಯುತ್ ಕಾಂತಿ ವಿಕಿರಣಗಳು ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ MRI ಸ್ಕ್ಯಾನ್ ಅಲ್ಲಿ ಉಪಯೋಗಿಸುತ್ತಾರೆ. ನೋಡಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ MRI ಸ್ಕ್ಯಾನ್ ಅಲ್ಲಿ ಉಪಯೋಗಿಸುತ್ತಾರೆ ಕೊಟ್ಟಿದ್ದಾರೆ. MRI ಸ್ಕ್ಯಾನ್ ಅಲ್ಲಿ ಯಾವ್ದು ಉಪಯೋಗ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೇರಳಾತೀತ ಕಿರಣಗಳು ಅಂತಂದ್ರೆ ನಾವು ಏನ್ ಕರಿತೇವೆ ಅಂತಂದ್ರೆ UV ರೇಸ್ ಏನ್ ಕರಿತೇವೆ, UV ರೇಸ್ ಅಂತ ಕರಿತೇವೆ. ಇದಕ್ಕೆ ರೇಡಿಯೋ ವೇವ್ಸ್ ಅಂತ ಕರಿತೇವೆ, ರೇಡಿಯೋ ವೇವ್ಸ್. ಇದಕ್ಕೆ ಮೈಕ್ರೋವೇವ್ಸ್, ಇದಕ್ಕೆ ಗಾಮಾ ವೇವ್ಸ್, ಗಾಮಾ ರೇಸ್ ಅಂತ ಕರಿತೇವೆ. ಅಂದ್ರೆ MRI ಸ್ಕ್ಯಾನ್ದಾಗ ಏನಂತಂದ್ರೆ ರೇಡಿಯೋ ವೇವ್ಸ್ ಏನು ಯೂಸ್ ಮಾಡ್ತೇವೆ ಅಂತಂದ್ರೆ ರೇಡಿಯೋ ವೇವ್ಸ್ ಯೂಸ್ ಮಾಡ್ತೇವೆ. ಮತ್ತೆ ಬೇರೆ ಯಾವ ಯೂಸ್ ಮಾಡ್ತೇವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಏರ್ ಆ್ಯಂಡ್ ವಾಟರ್ ಪ್ಯೂರಿಫಿಕೇಶನ್, ನೀರು ಶುದ್ಧೀಕರಣ, ಏರ್ ಆ್ಯಂಡ್ ವಾಟರ್ ಪ್ಯೂರಿಫಿಕೇಶನ್. ಮತ್ತೆ ಅದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ಸ್ಟರ್ಲೈಸೇಷನ್ ಅಂತ ಕರಿತೇವೆ. ನಾವು ಏನು ಕರಿತೇವೆ, ಸ್ಟರ್ಲೈಸೇಷನ್ ಅಂತಂತಂದ್ರೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ಲಿಕ್ಕೆ
ಹಾರ್ಮ್ಫುಲ್ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಗೆ ಏನಿರ್ತಾವಲ್ಲ ಅದನ್ನು ಮೆಡಿಸಿನ್ ಒಳಗಡೆ, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡ್ ಒಳಗೆ ಅದನ್ನು ಯೂಸ್ ಮಾಡ್ತಾರೆ. ಅವನ್ನೆಲ್ಲ ಸಾಯಿಸ್ಲಿಕ್ಕೆ ಏನು ಮಾಡ್ತಾರೆ ಅಂತಂತಂದ್ರೆ ಯು ವಿ ರೇಸನ್ನು ಯೂಸ್ ಮಾಡ್ತಾರೆ, ಮೇನ್ಲಿ ಇನ್ ದ ಮೆಡಿಕಲ್ ಫೀಲ್ಡ್. ಅದು ಗೊತ್ತಿರಬೇಕು. ನಿಮ್ಗೆ ರೇಡಿಯೋ ವ್ಯೂಸ್ ಅಂತ ನಾವು ನೋಡಿದ್ದೇವೆ. ಈಗ ರೇಡಿಯೋ ವ್ಯೂಸ್ ಏನು ನೋಡಿದ್ದೇವೆ, ಇದಕ್ಕೆ ರೇಡಿಯೋ ಫ್ರೀಕ್ವೆನ್ಸಿ ಆರ್ ಎಫ್ ಅಂತ ಕರೀತಾರೆ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನೆಕ್ಸ್ಟ್ ಮೈಕ್ರೋವೇವ್ಸ್ ಏನು ಕೊಡ್ತಾರೆ. ಮೈಕ್ರೋವೇವ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಿ ಮೈಕ್ರೋ ಓವನ್ದಾಗ. ಕಮ್ಯುನಿಕೇಶನ್ ರೇಡಾರ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಇಲ್ಲಿ ಗಾಮಾ ಕಿರಣಗಳನ್ನ ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ವೆರಿ ಇಂಪಾರ್ಟೆಂಟ್. ರೇಡಿಯೇಷನ್ ಮಾಡ್ತಾರಲ್ಲ ಕ್ಯಾನ್ಸರ್ ಆದಾಗ, ಡಯಾಗ್ನೋಸ್ಟಿಕ್ ಇಮೇಜಿಂಗ್ ಥೆರಪಿ ನಿಮ್ಗೆ ಗೊತ್ತಿರಬೇಕು. ಅದರದ್ದು ಕನ್ಸರ್ ಏನಂತಂದ್ರೆ ರೇಡಿಯೋ ತರಂಗಗಳು. ಆದ್ರೆ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ಗೆ ಏನು ಕೇಳ್ಬೋದು ಅಂತಂದ್ರೆ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ನಿಮ್ಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಕಂಡ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಕೆಳಕಂಡ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಂತ ಕೊಟ್ಟಿದ್ದಾರೆ. ಒಂದ್ ಕಡೆ ಏನು ಕೊಟ್ಟಿದ್ದಾರೆ, ಆರ್ಟಿಕಲ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನು ಕೊಟ್ಟಿದ್ದಾರೆ ಅಂದ್ರೆ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾ ಯಾವಾಗ ಹೇಳಿದೆ ನಿಮ್ಗೆ, ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಪ್ರೊವಿಷನ್ಸ್ ನಿಮ್ಗೆ ಗೊತ್ತಿರಲೇಬೇಕಂತೇಳಿ. ಇಲ್ಲೇ 243 ದಿಂತ ಆಲ್ಮೋಸ್ಟ್ 243 ದಿಂತ 243 ಓವರೆಗೂ ಯಾವ ಸಿಸ್ಟಮ್ ಅಂತಂದ್ರೆ ಪಂಚಾಯತ್ ಸಿಸ್ಟಮ್ ರಿಲೇಟೆಡ್. ಪಂಚಾಯತ್ ಸಿಸ್ಟಮ್ ಅಂದ್ರೆ ಪಂಚಾಯತ್ ರಿಲೇಟೆಡ್ ನೆನ್ಪಿಟ್ಕೊಂಡ್ಬಿಡ್ರಿ. 243 243 ಓವರೆಗೂ. ಪಾರ್ಟ್ 9 ಬರುತ್ತೆ. 73ನೇ ಅಮೆಂಡ್ಮೆಂಟ್ ಬರುತ್ತೆ. 1373 ಅಮೆಂಡ್ಮೆಂಟ್ ನೀವು ಓದಿರ್ತೀರಿ ಅನ್ಕೋತೇನೆ. ಫಸ್ಟ್ ಪಂಚಾಯತ್ ಸಿಸ್ಟಮ್ ತಂದಿರೋದು ಯಾರು, ಏನ್ಷಿಯಂಟ್ ಹಿಸ್ಟ್ರಿ ಒಳಗಡೆ, ಪ್ರಾಚೀನ ಭಾರತ ಒಳಗಡೆ ಚೋಳರು ತಂದ್ರು. ಅದನ್ನು ಫಾರ್ಮಲೈಸ್ ಮಾಡಿದ್ದು ಯಾರು ಅಂತಂತಂದ್ರೆ ಲಾರ್ಡ್ ರಿಪ್ಪನ್. ಅದಾದ್ಮೇಲೆ ನಾವು ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಎದಕ್ಕಂತಂದ್ರೆ ಸ್ವತಂತ್ರ ಬಂದ ನಂತರ 73 ಮತ್ತು 74ನೇ ಅಮೆಂಡ್ಮೆಂಟ್. ಇದು ಎದ್ರ ಬೇಸ್ ಮೇಲೆ ಇದೆ ಅಂತಂತಂದ್ರೆ ಗಾಂಧಿಯನ್ ವ್ಯಾಲ್ಯೂಸ್ ಬೇಸ್ ಮೇಲೆ ಇದೆ. ಗಾಂಧಿಯನ್ ವ್ಯಾಲ್ಯೂಸ್ ಅಥವಾ ಗಾಂಧಿಯನ್ ಪ್ರಿನ್ಸಿಪಲ್. ಹೌದ್ರಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಕರಿತೇವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸೀಸ್, DPSP. ನಮ್ಮಲ್ಲಿ DPSP 2 ರೀತಿ ಇದಾವೆ. ಒಂದು ನೆಹರುವಿನ್ ವೇ, ಇನ್ನೊಂದು ಗಾಂಧಿಯನ್. ಒಂದು ನೆಹರುವಿನ್ ತರ ಇದೆ, ಮಾಡರ್ನಿಟಿಗೆ ಇಂಪಾರ್ಟೆನ್ಸ್ ಕೊಡುತ್ತೆ, ಆಧುನಿಕಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ, ಇಂಡಸ್ಟ್ರೀಸ್ ಇಂಪಾರ್ಟೆನ್ಸ್ ಕೊಡುತ್ತೆ. ಇನ್ನೊಂದು ಗಾಂಧಿಯನ್. ಇದು ಪಂಚಾಯತ್ ಏನಿದೆಯಲ್ಲ, ಇಟ್ ಈಸ್ ಆನ್ ದ ಗಾಂಧಿಯನ್ ವ್ಯಾಲ್ಯೂಸ್, ಗಾಂಧಿಯನ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಿದೆ ಪಂಚಾಯತ್. ಅದಕ್ಕೆ ಇಂಪಾರ್ಟೆಂಟ್ ನೆನ್ಪಿಡುವರೆ. ಇದು ಎದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ನಾವು ಮೇನ್ಲಿ ಪಾರ್ಟ್ 9 ಪಂಚಾಯತ್ ಎಲ್ಲಿ ಸೇರಿಸಿದಾರೆ ಅಂತಂದ್ರೆ ಪಾರ್ಟ್ 9 ಒಳಗೆ ಸೇರಿಸಿದ್ದಾರೆ. ಇಲ್ಲಿ ಆರ್ಟಿಕಲ್ 243 ಏನ್ ಹೇಳುತ್ತಂತಂದ್ರೆ ಇದು ಗ್ರಾಮ ಸಭೆ ಬಗ್ಗೆ ಹೇಳಲ್ಲ, ಇದು ಕಾರ್ಯಗಳ ಬಗ್ಗೆ ಹೇಳುತ್ತೆ. ಕಾರ್ಯ ಅಥವಾ ನಾವೇನು ಹೇಳ್ಬೋದು ಅಂತಂದ್ರೆ ಫಂಕ್ಷನ್ಸ್ ಆಫ್ ಪಂಚಾಯತ್ ಬಗ್ಗೆ ಹೇಳುತ್ತೆ. ಪಂಚಾಯತ್ ಸ್ಟ್ರಕ್ಚರ್ ಆಫ್ ದ ಲೋಕಲ್ ಗೌರ್ಮೆಂಟ್. ನಾವು ಸ್ಥಳೀಯ ಸರ್ಕಾರ ಅಂತೂ ಕರಿತೇವೆ, ಲೋಕಲ್ ಗೌರ್ಮೆಂಟ್. ಅದಕ್ಕೆ ಲಾರ್ಡ್ ರಿಪ್ಪನ್ಗೆ ಏನು ಕರಿತೇವೆ ನಾವು, ಫಾದರ್ ಆಫ್ ದ ಲೋಕಲ್ ಗೌರ್ಮೆಂಟ್ ಅಂತ ಕರಿತೇವೆ. ಗಾಂಧಿಯನ್ ಪ್ರಿನ್ಸಿಪಲ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು, ರೂರಲ್ಗೆ. ರೂರಲ್ ಮೀನ್ಸ್ ವಾಟ್, ಲೋಕಾಲಿಟಿಗೆ ಇಂಪಾರ್ಟೆನ್ಸ್ ಕೊಡೋದು. ಫಂಕ್ಷನ್ಸ್ ಆಫ್ ದ ನೆನ್ಪಿಡುವರಿ ಏನು ಕೊಡ್ತಾರೆ, ಇದ್ರ ಬಗ್ಗೆ ಇದೆ, ಕಾರ್ಯಗಳ ಬಗ್ಗೆ ಇದೆ. ಆರ್ಟಿಕಲ್ 243 ಅಂದ್ರೆ ಇದೇನಾಯ್ತು, ರಾಂಗ್ ಆಯ್ತು ನೋಡ್ರಿ, ನೀಟಾಗಿ ಓದ್ರಿ. ಇದು 243D ಇದೆ, ಇದು ಓನ್ಲಿ 243 ಇದೆ, ಇದು 243D ಇದೆ. 243D ಎದ್ರ ಬಗ್ಗೆ ಹೇಳುತ್ತೆ, ಇದು ಕರೆಕ್ಟ್. ಅಂದ್ರೆ ಇದ್ರ ಬಗ್ಗೆ ಹೇಳುತ್ತೆ, ಇದು ರಿಸರ್ವೇಶನ್ ಬಗ್ಗೆ. ಪಂಚಾಯತ್ ರಿಸರ್ವೇಶನ್ ನೆನ್ಪಿಟ್ಕೊಂಡ್ಬಿಟ್ರೆ 243D. 243G ಅಂದ್ರೆ ನೆನ್ಪಿಟ್ಕೊಂಡ್ಬಿಟ್ರೆ ಪವರ್ಸ್. ಒಂದೇ ಕೀವರ್ಡ್ ಒಳಗಡೆ ಪವರ್ಸ್. ನೋಡ್ರಿ, ನೀವು ನೆನಪಿಟ್ಕೋಬೇಕನ್ನೋದೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಹೌ ಟು ರಿಮೆಂಬರ್ ದ ಕೀವರ್ಡ್. ಈಗ ನೋಡ್ರಿ, ನಾ ಫಾರ್ ಎಕ್ಸಾಂಪಲ್ 243D ಅಂದ್ರೆ ರಿಸರ್ವೇಶನ್, 243G ಅಂದ್ರೆ ಪವರ್ಸ್ ಅಂತಂದ್ರೆ ಒಂದು ಕೀವರ್ಡ್ ಅನ್ನ ನೀವು ನೆನಪಿಟ್ಕೋಬೇಕು. ಇದಕ್ಕೆ ನಾವು ಏನ್ ಕರಿತೇವೆ ಅಂದ್ರೆ ಕೀವರ್ಡ್ ಸ್ಟಡಿ ಮೆಥಡ್ ಅಂತ ಕರಿತೇವೆ. ನೀವೆಲ್ಲಾನು ಈಸಿಲಿ ರಿವೈಸ್ ಮಾಡ್ಬೇಕಂತಂದ್ರೆ ನೀವು ಎಷ್ಟು ಕೀವರ್ಡ್ ಅನ್ನ ನೀವು ನೆನಪಿಟ್ಕೋತೀರ ಅಷ್ಟು ಜಲ್ದಿ ನೀವು ರಿವೈಸ್ ಮಾಡ್ಬೋದು. 243 ನೆನ್ಪಿಟ್ಕೊಂಡ್ಬಿಡ್ರಿ. 243D 243G ಅಂದ್ರೆ ಇದು ಕರೆಕ್ಟ್ ಇದೆ. ಮತ್ತೆ ಬಿ ಮತ್ತೆ ಸಿ ಕರೆಕ್ಟ್ ಆದಂಗೆ ಆಗಿದೆ, ಬಿ ಮತ್ತೆ ಸಿ. ನೆಕ್ಸ್ಟ್ 243J ಏನು ಹೇಳುತ್ತೆ, ವೆರಿ ಇಂಪಾರ್ಟೆಂಟ್. 243J ಏನು ಹೇಳುತ್ತೆ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ಬೇಕಂತಂದ್ರೆ ದೇ ಹ್ಯಾವ್ ಟು ಮೇಂಟೈನ್ ಪಂಚಾಯತ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಇದ್ರ ಬಗ್ಗೆ ಹೇಳುತ್ತೆ, ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಬಗ್ಗೆ ಹೇಳುತ್ತೆ. ಲೆಕ್ಕಪತ್ರ ಎದ್ರ ರಿಲೇಟೆಡ್ ಅಂತಂದ್ರೆ ಇದು ಲೆಕ್ಕಪತ್ರ ರಿಲೇಟೆಡ್. ಪಂಚಾಯತ್ಗಳು ಯಾವುದು, 243J. ನೀವು ನೆನಪಿಟ್ಕೊಂಡ್ಬಿಡಿ, 243 ಅಂತ ಹಿಡ್ಕೊಂಡು 243 ಓವರ್ಗೂ ಎಲ್ಲಾನು ಇದ್ರ ಬಗ್ಗೆ ಇದಾವೆ ಅಂತಂದ್ರೆ ಪಂಚಾಯತ್ ಬಗ್ಗೆ ಇದೆ. ಅಂದ್ರೆ
ನೀವು ಯಾವ್ಯಾವ ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್ಸ್ ಇದಾವಲ್ಲ ಅವ್ನು ನೀವು ನೋಟ್ಸ್ ಮಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಪಂಚಾಯತ್ ಇರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ ಬರ್ತಾವೆ, ಆರ್ಗನೈಸೇಷನ್ಸ್ ಯಾವ್ಯಾವ ಬರ್ತಾವೆ, ಅವನ್ನೆಲ್ಲ ನೀಟಾಗಿ ನೋಟ್ಸ್ ಮಾಡಿ ಇಟ್ಕೋಬೇಕು ನೀವು. ಇದೇ ಕ್ವಶನ್ ಪೇಪರ್ ಒಳಗಡೆ ಪಂಚಾಯತಿನ 2 ಸರಿ ಕೇಳಿದಾನೆ. ಈ ನೆಕ್ಸ್ಟ್ ಹೇಳ್ತಾನೆ, ನೆಕ್ಸ್ಟ್ ಮತ್ತೆ ಪಂಚಾಯತ್ ಬಗ್ಗೆ ಕ್ವಶನ್ ಇದೆ. ಓಕೆ, ಒಂದು ಸ್ವಲ್ಪ ಅಲ್ಲಿ ಲಕ್ಷ ಕೊಡಿ. ಭಾರತ ಸಹಕಾರ ಕಾಯ್ದೆ ಅಂತಂದ್ರೆ ಇಟ್ಸ್ ರಿಲೇಟೆಡ್ ಟು ದ ಕೋಆಪರೇಟಿವ್. ಇಟ್ ಇಸ್ ರಿಲೇಟೆಡ್ ಟು ದ ಕೋಆಪರೇಟಿವ್ ಆಕ್ಟ್ ಬಗ್ಗೆ ಕೇಳಿದಾನೆ. 1997 ಯಾರಿಗೆ ಯಾವಾಗ ಬಂದಿದ್ದ ಅಂತಂದ್ರೆ ಇದು 2001 ಒಳಗಡೆ ಜಾರಿಗೆ ಬಂದಿದ್ದು. ಇದ್ರ ಬಗ್ಗೆ ಕೇಳಿದಾನೆ. ಆನ್ಸರ್ ಏನಂತಂದ್ರೆ ಹೆಚ್ಚು ಸ್ವಹಿತ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ್ದು. ಇದು ರಾಂಗ್ ಇದೆ, ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ನಿಮ್ಗೆ ಗೊತ್ತಿರಬೇಕು ಕೋಆಪರೇಟಿವ್ಸ್ ಮೇಲೆ ಕ್ವಶನ್ಸ್ ಬರ್ತಿದ್ದಾವೆ. ಇತ್ತೀಚಿನ ದಿನಮಾನಗಳಲ್ಲಿ ಏನು ಕೇಳ್ತಿದ್ದಾನೆ ಅಂತಂದ್ರೆ ಕೋಆಪರೇಟಿವ್ಸ್ ಬಗ್ಗೆ ಕ್ವಶನ್ ಕೇಳ್ತಿದ್ದಾನೆ. ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಆಕ್ಟ್ 1997. ನಿಮ್ಗೆ ಏನು ಗೊತ್ತಿರ್ಬೇಕಂತಂದ್ರೆ ಕೋಆಪರೇಟಿವ್ಸ್ ಅಂದ್ರೆ ಏನು ಗೊತ್ತಿರ್ಬೇಕು ನೋಡ್ರಿ. ಕೋಆಪರೇಟಿವ್ಸ್ ಒಳಗಡೆ ಏನೇನು ಬರ್ತಾವಂತಂದ್ರೆ ಒಂದು ಕೋಆಪರೇಟಿವ್ ಸೊಸೈಟಿ ಬರುತ್ತೆ, ಒಂದು ಕೋಆಪರೇಟಿವ್ ಸೊಸೈಟಿ ಕೋಆಪರೇಟಿವ್ ಬ್ಯಾಂಕ್ ಬರುತ್ತೆ, ಆಮೇಲೆ ಕೆಲವೊಂದು NGOಗಳು ಬರ್ತವೆ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಈಗ ರೀಸೆಂಟಾಗಿ ನೋಡ್ಬೇಕು ನಾವು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್, DCC ಬ್ಯಾಂಕ್, KCC ಬ್ಯಾಂಕ್ ಅಂತೆಲ್ಲ ಕರಿತೇವೆ. DCC KCC ಬ್ಯಾಂಕ್ಸ್ ಎಲ್ಲ ಕರಿತೇವೆ. ಇತ್ತೀಚೆಗೆ ಅದ್ರ ಏನು ನಡೀತದೆ ಅಂದ್ರೆ ಚುನಾವಣೆ ನಡೀತು, ನಿಮ್ಗೆ ಗೊತ್ತಿರಬೇಕು. ಸೊಸೈಟಿ ಮಾಡ್ಕೊಂಡಿರ್ತಾರೆ ಕೋಆಪರೇಟಿವ್ ಸೊಸೈಟಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಮೂಲ್ ಆಗಿರೋದು ಇದ್ರಿ ಅಂತ ಆನಂದ್ ಮಿಲ್ಕ್ ಯುನೈಟೆಡ್ ಲಿಮಿಟೆಡ್ ಅಂತ ಕರಿತೇವಲ್ಲ, ಅದು ಕೋಆಪರೇಟಿವ್ ಸೊಸೈಟಿನೇ. ಇವತ್ತಿಗೆ ಅದೇನಾಗಿದೆ ಅಂತಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿ ಲೆವೆಲ್ಗೆ ಬೆಳೆದಿದೆ. ಬಟ್ ಅದೊಂದು ಟೈಮಿಗೆ ಏನಿದು ಇಟ್ ಇಸ್ ಸ್ಟಾರ್ಟೆಡ್ ಫ್ರಮ್ ದ ಕೋಆಪರೇಟಿವ್. ಅಂದ್ರೆ ಏನಪ್ಪ ಕೋಆಪರೇಟಿವ್ ಅಂತಂದ್ರೆ ಒಂದು 4-5 ಜನ, ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ನಾಗ ಟೀಚರ್ಸ್ ಇದಾರೆ ಅಂತಂದ್ರೆ ಟೀಚರ್ಸ್ ಮಂತ್ಲಿ ಸ್ಯಾಲರಿ ಆಗುತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಶಿಕ್ಷಕರು ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಏನು ಮಾಡ್ತಿರ್ತಾರೆ, ಎಲ್ಲ ಟೀಚರ್ಸ್ ಮಂತ್ಲಿ ಏನು ಮಾಡ್ತಿರ್ತಾರೆ ಅಂದ್ರೆ ಇಷ್ಟು ದುಡ್ಡು ಹಾಕ್ತಿರ್ತಾರೆ. ಯಾವುದೋ ಒಂದು ಟೈಮಿಗೆ ಚೀಟಿ ಎತ್ತಿ ಏನು ಮಾಡ್ತಾರೆ ಅಂತಂದ್ರೆ ಆ ದುಡ್ಡನ್ನ ಒಬ್ರು ವಿಡ್ರಾ ಮಾಡ್ಕೋತಾರೆ. ಅದೇನು ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಆಗುತ್ತೆ. ಈಗ ನೀವು ಕೇಳಬಹುದು ಬಸವೇಶ್ವರ ಪತ್ತಿನ ನಿಯಮಿತ ಅಂತಿರುತ್ತೆ, ಕಾಡ್ ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಂತ ಇರುತ್ತೆ. ಅಂದ್ರೆ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಲೋಕಲ್ ಏರಿಯಾ ಒಳಗಡೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹೆಲ್ಪ್ ಆಗುತ್ತೆ. ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದ್ರೆ ಆರ್ಥಿಕ ಸಮಗ್ರತೆ. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಆರ್ಥಿಕ ಸಮಗ್ರತೆ. ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಇಂಗ್ಲಿಷ್ ಒಳಗಡೆ ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೇವೆ. ಸೊ ನೀವು ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಓದಲೇಬೇಕು. ಓಕೆ ನೋಡ್ರಿ, ಅಗೇನ್ ಪಂಚಾಯತ್ ಮೇಲೆ ಆಲ್ರೆಡಿ ಒಂದು ಕ್ವಶನ್ ನೋಡಿದ್ದೇವೆ ನಾವು. ಈಗ ಮತ್ತೆ ಪಂಚಾಯತಿ ಮೇಲೆ ಇನ್ನೊಂದು ಕ್ವಶನ್ ಬಂದಿದೆ. ಅದಕ್ಕೆ ಇದೆಲ್ಲ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲೇಬೇಕು. ಓಕೆ, ಇಲ್ಲ ಅಗೇನ್ ಇದು ಎದ್ರ ಮೇಲೆ ಇದೆ ಅಂತಂದ್ರೆ ಪಂಚಾಯತ್ ಮೇಲೆ ಇದೆ. ಪಂಚಾಯತ್ ಚುನಾವಣೆ ಮೇಲ್ವಸ್ತರು ಮಾಡುವ ನಿರ್ದೇಶನ ಹಾಗೂ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಯಾರ ಬಳಿ ಇದೆ? ಚುನಾವಣೆ ನಡೆಸುವ ಅಧಿಕಾರ ಇಲ್ಲಿ ನೋಡ್ರಿ, ರಾಜ್ಯ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ಭಾರತೀಯ ಚುನಾವಣಾ ಆಯೋಗ ರಾಂಗ್, ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ರಾಂಗ್, ಜಿಲ್ಲಾಡಳಿತ ರಾಂಗ್, ರಾಜ್ಯ ಚುನಾವಣಾ ಆಯೋಗ ವೆರಿ ಇಂಪಾರ್ಟೆಂಟ್. ಅಂದ್ರೆ ಪಂಚಾಯತ್ ಇಲೆಕ್ಷನ್ಸ್ ಕಂಡಕ್ಟ್ ಮಾಡೋದು ಯಾರು ಅಂತಂತಂದ್ರೆ ಸ್ಟೇಟ್ ಇಲೆಕ್ಷನ್ ಕಮಿಷನ್. ಅದಕ್ಕೊಂದು ಸ್ಟೇಟ್ ಇಲೆಕ್ಷನ್ ಕಮಿಷನ್ ಇರ್ತಾರೆ. 3K ಅವಾಗ ಹೇಳಿದೆ ನಾನು 243K. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, 243 ಇಂತ ಹಿಡ್ಕೊಂಡು 243O ವರೆಗೂ ಎಲ್ಲಾನು ಎದು ರಿಲೇಟೆಡ್ ಅಂತಂತಂದ್ರೆ ಪಂಚಾಯತ್ ರಿಲೇಟೆಡ್. ಆಲ್ಮೋಸ್ಟ್ 243 ಅಂತ 243O ವರೆಗೂ ಎಲ್ಲಾನು ಆರ್ಟಿಕಲ್ ಎದು ರಿಲೇಟೆಡ್ ಅಂತ ಪಂಚಾಯತ್ ರಿಲೇಟೆಡ್. ಇದೇನು ಇಲೆಕ್ಷನ್ಸ್ ಇದೆಯಲ್ಲ, ಇದೇನಂತಂದ್ರೆ ಆರ್ಟಿಕಲ್ 243K ಇಸ್ ಅಪಾಯಿಂಟೆಡ್ ಬೈ ದ ಗವರ್ನರ್. ಪ್ರೆಸಿಡೆಂಟ್ ಅಲ್ಲ, ಇದು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಗವರ್ನರ್ ಅಪಾಯಿಂಟ್ ಮಾಡಿ. ಎಷ್ಟು ಇರುತ್ತೆ ಅಂತಂದ್ರೆ 5 year ಟರ್ಮ್ ಇರುತ್ತೆ, 65 years ಇರುತ್ತೆ. 5 year ಟರ್ಮ್ ಇರುತ್ತೆ, 65 years ಇರುತ್ತೆ. 243 ಇಂತ ಹಿಡ್ಕೊಂಡು 243O ವರೆಗೂ ಆಲ್ಮೋಸ್ಟ್ ಆಲ್ ರಿಲೇಟೆಡ್ ಪಂಚಾಯತ್. ಅದನ್ನು ಆಲ್ರೆಡಿ ನೋಡೇವಿ. ಕಾನ್ಸ್ಟಿಟ್ಯೂಷನ್ ಏನಿದೆ ಅಂತಂದ್ರೆ ಪಾರ್ಟ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್ ಒಳಗಿದೆ, ನಿಮ್ಗೆ ಗೊತ್ತಿರಬೇಕು. ಅದನ್ನ ಡಿಸ್ಕಷನ್ ಮಾಡಿದೆ. ಅಂದ್ರೆ ಆನ್ಸರ್ ಏನಾಯ್ತು, ಇದು ರಾಜ್ಯ ಚುನಾವಣಾ ಆಯೋಗ. ನಂತರ ಭೂಮಿಯಿಂದ ಚಂದ್ರನ ಹೊಳೆಯುತ್ತಿರುವ ಭಾಗದ ಗೋಚರಿಸುವಿಕೆ ಗಾತ್ರವು ಪ್ರತಿದಿನ ನೋಡ್ರಿ. ಆಲ್ಮೋಸ್ಟ್ ನೋ ಮೂನ್ ಇದ್ದಾಗ, ನೋ ಮೂನ್ ಡೇ ಅಂತ ಅಮಾವಾಸ್ಯೆ ಇದ್ದಾಗ ಏನಿರಲ್ಲ, ಚಂದ್ರ ಇರಲ್ಲ. ಚಂದ್ರ ಇಲ್ಲ ಆ ಕಡೆ ಭಾಗದಾಗ ನೀವು ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ಗ್ರಾಜುವಲಿ ದೊಡ್ಡದಾಕೋಂತ ಹೋಗುತ್ತೆ. ಈ ರೀತಿ ದೊಡ್ಡದಾಕೋಂತ ಹೋಗುತ್ತೆ ಅಂದ್ರೆ ಈ ಕಡೆ ಏನು ಬರುತ್ತೆ ಅಂತಂದ್ರೆ ಬೆಳಕಾಕೊಂತ ಹೋಗುತ್ತೆ. ಅದಕ್ಕೆ ನೋಡಿ ನಾವು ಅಮಾವಾಸ್ಯೆ ಇಲ್ಲಿ ಏನಾಗಬೇಕಂತಂದ್ರೆ ಅಮಾವಾಸ್ಯೆ ನಂತರ ಇನ್ನು ಹೆಚ್ಚಾಗುತ್ತದೆ.
ಇಲ್ಲಿ ಏನಾದರೂ ಹುಣ್ಣಿಮೆ ಬಂತಂತ ಇಟ್ಕೋರು ಇಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತದೆ. ಹುಣ್ಣಿಮೆ ಬಂದಾಗ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ನೀವು ಓದಿರ್ತೀರಿ ಜಾಗ್ರಫಿ ಒಳಗೆ ಅನ್ಕೋತಾನೆ. ಅಂದ್ರೆ ಜಾಗ್ರಫಿ ಒಳಗೆ ನೀವು ಎದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಫಿನಾಮಿನಾ. ನಾನು ಕಮಿಂಗ್ ಕ್ಲಾಸ್ನಾಗ ಜಾಗ್ರಫಿ ಒಳಗೆ ಏನೇನು ಓದ್ಬೇಕಂತ ತಗೋತೇನೆ. ಆಲ್ರೆಡಿ ನಾನು ಹಿಸ್ಟ್ರಿ ಏನು ಓದ್ಬೇಕಂತ ಹೇಳಿದ್ದೇನೆ ನಾನು ಯೂಟ್ಯೂಬ್ ಚಾನಲ್ ಒಳಗಡೆ. ಇನ್ನೊಂದು ಏನು ಹೇಳಿದ್ದೇನೆ ಅಂತಂದ್ರೆ ಕರ್ನಾಟಕ ಜಾಗ್ರಫಿ ಹೇಗೆ ಓದ್ಬೇಕಂತ ಹೇಳಿದ್ದೇನೆ ಎಕ್ಸಾಮಿಗೆ. ನೆಕ್ಸ್ಟ್ ನಾನು ಏನು ಕ್ಲಾಸ್ ತಗೋತೇನೆ ಅಂತಂದ್ರೆ ಇಂಡಿಯನ್ ಜಾಗ್ರಫಿ ಹೆಂಗೆ ಓದ್ಬೇಕು ಅನ್ನೋದು ಕ್ಲಾಸ್ ತಗೋತೇನೆ. ವರ್ಲ್ಡ್ ಜಾಗ್ರಫಿ ಹೆಂಗೆ ಓದ್ಬೇಕು ಅನ್ನೋದು ಕ್ಲಾಸ್ ತಗೋತೇನೆ. ಅವಾಗ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಚಂದ್ರನ ಕೊಡ್ತಾರೆ. ಇಲ್ಲಿ ಆನ್ಸರ್ ಏನಂತಂದ್ರೆ ಅಮಾವಾಸ್ಯೆ ಹೆಚ್ಚಾಗುತ್ತದೆ. ಅಮಾವಾಸ್ಯೆ ಮತ್ತೆ ಹೆಚ್ಚಾಗುತ್ತದೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಈ ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮವಾಗಿದೆ? ನೋಡ್ರಿ ಕ್ವಶನ್ ಹೆಂಗೆ ಕೇಳಿದ ನೋಡ್ರಿ. ನಾವು ಈ ಕೆಳಗಿನ ಕ್ರೊನಾಲಜಿಕಲ್ ಆರ್ಡರ್ ಕೇಳಿದಾನೆ. ಕ್ರೊನಾಲಜಿಕಲ್ ಆರ್ಡರ್ ವೈಸ್ರಾಯ್ ಬಗ್ಗೆ ಇದೆ ಇದು ಅಂತಂದ್ರೆ ಆನ್ಸರ್ ಏನಂತಂದ್ರೆ ಈಸ್ ಕರೆಕ್ಟ್. ಅಂದ್ರೆ ನೀವು ಇದ್ರ ಬಗ್ಗೆ ಗವರ್ನರ್ ಜನರಲ್ ವೈಸ್ರಾಯ್ ಇವ್ರ ಬಗ್ಗೆ ನೀವು ಸಪ್ರೇಟಾಗಿ ನೋಟ್ಸ್ ಮಾಡ್ಕೋಬೇಕು. ನಾ ಲಾಸ್ಟ್ ಕ್ಲಾಸ್ನಾಗ ಹೆಂಗೆ ನೋಟ್ಸ್ ಮಾಡ್ಕೋಬೇಕಂತಂದ್ರೆ ಅವ್ರ ಕೊಡುಗೆ ಏನು ಕೊಟ್ಟಿದ್ದಾರೆ, ಕೊಡುಗೆ ವಿಲಿಯಂ ಬೆಂಟಿಕ್ ಏನು ಕೊಟ್ಟಿದ್ದಾರೆ, ಲಾರ್ಡ್ ವೆಲೆಸ್ಲಿ ಏನು ಕೊಟ್ಟಿದ್ದಾರೆ, ಸಬ್ಸಿಡರಿ ಲೈನ್ಸ್ ಯಾರು ಕೊಟ್ಟರು, ಅದೆಲ್ಲ ಒಂದೊಂದ್ಸರಿ ಏನು ಕೇಳ್ತಾನೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ. ನಾವು ಹಿಂದಿನ ಎಕ್ಸಾಮ್ಗೂ ಅದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ನಾನು ಹೇಳ್ತಿದ್ದೇನೆ ನಾನು ಜಸ್ಟ್ ಐ ಆಮ್ ನಾಟ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್, ಅದನ್ನು ಅನಲೈಸ್ ಮಾಡಿ ಮುಂದೆ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದು ಹೇಳ್ತಿದ್ದೆ ನಾನು. ಓಕೆ, ಆನ್ಸರ್ ಏನಂತಂದ್ರೆ ಫಸ್ಟ್, ಭಾರತದ ಸ್ವತಂತ್ರ ಚಳುವಳಿಯ ಕಾಲದ ಕ್ರಾಂತಿ ಸಂಘಟನೆಯು ಹೆಚ್ಚಾಗಿ ವಿಸ್ತೃತ ರೂಪ. ಇಲ್ಲಿ ಏನ್ ಕೇಳ ಅಂತಂದ್ರೆ ಎಕ್ಸ್ಪಾಂಡ್. HR ಏನಂತಂತೇಳಿ ಹಿಂದೂ ರಿಲಿಜನ್ ಅಸೋಸಿಯೇಷನ್, ಹಿಂದೂಸ್ತಾನ್ ರಿಫಾರ್ಮ್ ಅಸೋಸಿಯೇಷನ್, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, ಹಿಂದೂ ರಿಪಬ್ಲಿಕ್ ಅಸೋಸಿಯೇಷನ್. ಇದಕ್ಕೆ ಕನ್ಸರ್ನ್ ಗೊತ್ತಿರುವಾಗ ಏನಂತಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಇದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ 1924 ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಾಕ್ ಉಲ್ಲಾ ಖಾನ್ ಇವರಿಬ್ರು ಸೇರಿಸಿ ಏನ್ ಮಾಡಿದ್ರು ಅಂತಂದ್ರೆ 1924ರಲ್ಲಿ ಇದು ಕ್ರಾಂತಿಕಾರಿಗಳು. ನಿಮ್ಗೆ 1928ರೊಳಗಡೆ ಇದಕ್ಕೆ ಯಾರು ಸೇರ್ಕೋತಾರ ಅಂತಂದ್ರೆ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಸೇರ್ಕೋತಾರೆ. ಭಗತ್ ಸಿಂಗ್ ಸೇರಿದ ತಕ್ಷಣ ಏನಾಗತ್ತಂದ್ರೆ ಇದು HSRA ಆಗತ್ತೆ. HSRA ನಾವು ಏನ್ ಕರಿತೇವೆ ಅಂದ್ರೆ ಹಿಂದೂಸ್ತಾನ್ ಸೋಷಲಿಸ್ಟಿಕ್ ಸಮಾಜವಾದ, ಹಿಂದೂಸ್ತಾನ್ ಸೋಷಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್. ಇದೇನಾಗತ್ತೆ HR ಇದ್ದದ್ದು ಏನಾಗತ್ತೆ ಅಂತಂದ್ರೆ HSRA ಆಗತ್ತೆ. ಯಾವಾಗ ಆಜಾದ್ ಮತ್ತೆ ರಾಮ್ ಪ್ರಸಾದ್ ಬಿಸ್ಮಿಲ್. ಮೈ ಆಜಾದ್ ರಹೂಂಗಾ. ಅಲ್ಫರ್ಡ್ ಪಾರ್ಕ್ ಒಳಗಡೆ ನಿಮ್ಗೆ ಗೊತ್ತಿರ್ಬೇಕು ಆಜಾದ್ ಏನಾಗತ್ತೆ ಅಂದ್ರೆ ಇವರು ಯಾರೋ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ 3 ಜನರಿಗೆ ಏನ್ ಮಾಡ್ತಾರೆ ಅಂದ್ರೆ ಗಲಿಗೇರಿಸ್ತಾರೆ. ಗೊತ್ತಿರ್ಬೇಕು ನಿಮಗೆ, ಇಂಪಾರ್ಟೆಂಟ್. ಎದುರಿಗೋಸ್ಕರ ಇಲ್ಲಿ ಯಾವ್ದು ಬರುತ್ತೆ ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ಇವ್ರು ಯಾರು ವಿರುದ್ಧ ಏನು ಮಾಡಿದ್ರು ಅಂತಂದ್ರೆ ಸೈಮನ್ ಕಮಿಷನ್. ಏನಾಗುತ್ತೆ ಸೈಮನ್ ಕಮಿಷನ್ ಅಲ್ಲಿ ಲಾಲಾ ಲಜಪತ್ ರಾಯ್ ಪೆಟ್ಟು ಬೀಳುತ್ತೆ. ಸೈಮನ್ ಕಮಿಷನ್ ಅಂತಂದ್ರೆ ಇಲ್ಲಿ ಯಾರು ಇಂಡಿಯನ್ ಪ್ರಾಬ್ಲಮ್ಗೋಸ್ಕರನೇ ಭಾರತ ಒಳಗಡೆ ಆ ಟೈಮಿಗೆ ಏನೇನೇನು ಪ್ರಾಬ್ಲಮ್ಗಳಿದಾವೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಸಮಿತಿನ ಏನ್ ಮಾಡಿತ್ತು, ರಚನೆ ಮಾಡಿತ್ತು. ಅದರಲ್ಲಿ ಯಾರು ಭಾರತೀಯರೇ ಇದ್ದಿದ್ದಿಲ್ಲ. ಅದ್ರಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರ ವಿರುದ್ಧ ಗೋ ಬ್ಯಾಕ್ ಸೈಮನ್ ಅಂತೇಳಿ ಹೋರಾಟ ಮಾಡ್ತಾರೆ. ಆ ಹೋರಾಟ ಮಾಡಿದಾಗ ಲಾಲಾ ಲಜಪತ್ 28-29 ಆ ಟೈಮಲ್ಲಿ ಲಾಲಾ ಲಜಪತ್ ರಾಯ್ ಏನಾಗತ್ತಂದ್ರೆ ಪೆಟ್ಟು ಬೀಳುತ್ತೆ. ಪೆಟ್ಟು ಬಿದ್ದು ಏನಾಗುತ್ತೆ ಅಂತಂದ್ರೆ ಅವ್ರದ್ದು ಡೆತ್ ಆಗತ್ತೆ. ಅದನ್ನೇ ಸೇಡ್ದಿರ್ಸ್ಕೊಳಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಸಂಚು ಮಾಡ್ತಾರೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಏನ್ ಮಾಡ್ತಾರೆ ಅಂದ್ರೆ ಸೇರ್ಕೊಂಡ್ಬಿಡ್ತಾರೆ. ಅವ್ರು ಮುಂದೆ ಮರಣದಂಡನೆ ಆಗುತ್ತೆ. ನೀವು ಅದನ್ನ ಇತಿಹಾಸ ಓದ್ತೀರಿ. ಬಟ್ ನಿಮ್ಗೆ ಗೊತ್ತಿರ್ಬೇಕು ಕನೆಕ್ಟಿವಿಟಿ ಹೆಂಗಿದೆ, ಕನೆಕ್ಷನ್ ಯಾವಾಗ ಹೇಳಿದ್ದೀನಿ ಕನೆಕ್ಟಿವಿಟಿ ಇರ್ಬೇಕು ಅಂತ ಹೇಳಿ. ಇದರಿಂದ ಏನಾಯ್ತು ಅಂತೇಳಿ ಅದ್ರ ಬಗ್ಗೆ ಕ್ವಶನ್ ಇತ್ತು. ಓಕೆ, ನೆಕ್ಸ್ಟ್ ಕೇಳ್ಬೋದು, ಡೇಟ್ಸ್ ಕೇಳ್ಬೋದು, ನೆಕ್ಸ್ಟ್ ಅದ್ರಾಗ ಯಾರು ಇದಾರೆ ಅಂತ ಕೇಳ್ಬೋದು, HSRA ಯಾರು ಮಾಡಿದ್ರು ಅಂತ ಕೇಳ್ಬೋದು. ಸೊ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸತ್ತರಿಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು. ಕ್ವಶನ್ ಏನಿದೆ, ಆರ್ಟ್ ಅಂಡ್ ಕಲ್ಚರ್, ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಏನಾದ್ರು ಕರೀರಿ. ಇದಕ್ಕೆ ನೃತ್ಯ ಬಗ್ಗೆ ಕೇಳಿದ್ದಾರೆ. ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಬರೀಬೋದು ಅಥವಾ ಇತಿಹಾಸನಾಗೂ ಬರ್ಬೋದು, ಭಕ್ತಿ ಮೂಮೆಂಟ್ನಾಗ ಬರುತ್ತೆ. ಇಲ್ಲಿ ಅಸ್ಸಾಂ ಒಳಗಡೆ ನೆನಪಿಡ್ಬೋದು, ಅಸ್ಸಾಂ ಒಳಗಡೆ ಸತ್ರಸ್ ಅಂತಂದ್ರೆ ಮಾಂಕ್ಸ್ ಅವರು, ಸನ್ಯಾಸಿಗಳು ಮಾಂಕ್ಸ್ ಅವರು ಸತ್ರಸ್ ಅಂತ. ಎಲ್ಲಿ ಅಸ್ಸಾಂ ಒಳಗಡೆ. ಇಲ್ಲಿ ಏನಾಯ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ನೃತ್ಯವನ್ನ ಪ್ರತಿಪಾದನೆ ಮಾಡ್ತಾರೆ. ಯಾರು? ಸತ್ರಿ ನೃತ್ಯ. ಅದನ್ನ ಹೆಡ್ ಯಾರು ಅಂತಂದ್ರೆ ಅದ್ರದ್ದು ಶಂಕರದೇವ. ಆನ್ಸರ್ ಏನಂತಂದ್ರೆ ಶಂಕರದೇವ. ಚಳುವಳಿ ಒಳಗಡೆ ಯಾವಾಗ ಆಗತ್ತಂತಂದ್ರೆ ಭಕ್ತಿ ಚಳುವಳಿ ಇಂಗ್ಲಿಷ್ನಾಗ ನಾವು ಅದಕ್ಕೆ ಏನ್ ಕರಿತೇವೆ ಅಂತಂದ್ರೆ ಭಕ್ತಿ ಮೂವ್ಮೆಂಟ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಅ ಭಕ್ತಿ ಮೂವ್ಮೆಂಟ್. ಆ ಚಳುವಳಿಗೆ ಏನಾಗತ್ತಂತಂದ್ರೆ ಇದನ್ನ ಪರಿಚಯಿಸಿದವರು ಯಾರಂತಂದ್ರೆ ಶ್ರೀಮಂತ ಶಂಕರದೇವ.
ಇವರು ಎದು ರಿಲೇಟೆಡ್ ಅಂತಂದ್ರೆ ವೈಷ್ಣವರು. ಇವರು ವೈಷ್ಣವ ನೆನ್ಪಿಟ್ಕೊಂಡ್ಬಿಡ್ರಿ. ವೈಷ್ಣವ ಅಂತಂದ್ರೆ ವಿಷ್ಣು. ಭಕ್ತಿ ಮೂಮೆಂಟ್ ಅಂತಂದ್ರೆ ಭಕ್ತಿ ಚಳುವಳಿ ಬರುತ್ತೆ. ಭಕ್ತಿ ಚಳುವಳಿ ಒಳಗಡೆ ಅದ್ವೈತ, ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ ಅಂತೆಲ್ಲ ಬರ್ತವೆ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಇವರೆಲ್ಲ ಬರ್ತಾರೆ. ಒಂದು ಸ್ವಲ್ಪ ಭಕ್ತಿ ಚಳುವಳಿ ನೀವು ಏನು ನೆನ್ಪಿಟ್ಕೊಂಡು ಓದ್ಬೇಕಂದ್ರೆ ಎಕ್ಸಾಮ್ ಒಳಗಡೆ ಯಾರು ಆಚಾರ್ಯಗಳಿದ್ದಾರೆ ಅವ್ರ ಕೊಡುಗೆಗಳೇನು, ಮತ್ತು ಭಕ್ತಿ ಸಂಸ್ಕೃತಿ ಮತ್ತು ಕಲೆ ಹೆಂಗಿತ್ತು, ವಚನ ಸಾಹಿತ್ಯ ಇರ್ಬೋದು, ಭಕ್ತಿ ಸಾಹಿತ್ಯ ಇರ್ಬೋದು, ಪುರಂದರದಾಸ್ ಇರ್ಬೋದು, ಕಳಾಸರು ಇರ್ಬೋದು, ಇವರೆಲ್ಲ ಏನು ಮಾಡೋದು, ದಾಸ ಪದ್ಧತಿ ಬಂದಿದ್ದು, ದಾಸ ಸಂಸ್ಕೃತಿ ಬಂದಿದ್ದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಭಕ್ತಿ ಮೂಡಬೇಕು. ಹೋದ್ರಿ ಇದ್ರ ಆನ್ಸರ್ ಏನಂತಂದ್ರೆ ಅಸ್ಸಾಂ. ಇಲ್ಲಿ ನೋಡ್ರಿ ಬಿರ್ಜು ಮಹಾರಾಜ್ ಗೊತ್ತು. ಇವ್ರು ಏನಿದು ಬಿರ್ಜು ಮಹಾರಾಜ್, ಇವರು ಡ್ಯಾನ್ಸರ್, ಕಥಕ್. ನೆಕ್ಸ್ಟ್ 14ನೇ ಕ್ವಶನ್ಗೆ ಬರೋದಾದ್ರೆ, ಈ ಕೆಳಗಿನ ಯಾವ ಜೋಡಿಯು ಬೆಳಗಾವಿಯಲ್ಲಿ ಮ್ಯಾಜಿನಿಕ್ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದರು ಅಂತಿದೆ. 1ನೇದು ರಾಂಗ್ ಇದೆ, 2ನೇದು ರಾಂಗ್ ಇದೆ, 4ನೇದು ರಾಂಗ್ ಇದೆ. ಆನ್ಸರ್ ಏನಂದ್ರೆ ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ಇಲ್ಲಿ ಆರ್ನೂರು ವೆಂಕಟರಾವ್ ನಾವು ಏನ್ ಕರಿತೇವೆ ಅಂದ್ರೆ ಕನ್ನಡದ ಕುಲಪುರುಷ ಅಂತ ಕರಿತೇವೆ. ಕನ್ನಡದ ಕುಲಪುರುಷ, ಕರ್ನಾಟಕ ಗತವೈಭವ ಅಂತ ಹೇಳಿ ಏನ್ ಬರ್ತಾರೆ ಅಂತಂದ್ರೆ ಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಮ್ಯಾಜಿನಿಕ್ ಕ್ಲಬ್ ಅಂದ್ರೆ ಏನು, ಮ್ಯಾಜಿನಿಕ್ ಕ್ಲಬ್ ಅಂದ್ರೆ ಏನು ಅದು ನಿಮ್ಗೆ ಗೊತ್ತಿರಬೇಕು. ನಮ್ಮ ಸಾವರ್ಕರ್ ಅವ್ರಿಗೂ ಇದೇನಾಗಿತ್ತಂದ್ರೆ ಇವ್ರು ಪ್ರೇರೇಪಿಸಿದ್ರು. ಜೋಸೆಫ್ ಮ್ಯಾಜಿನಿ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತೇಳಿ ಬುಕ್ ಬರೀತಾರಲ್ಲ, ಭಾರತದ ಮೊದಲ ಸ್ವತಂತ್ರ ಹೋರಾಟ ಅಂತ ಹೇಳಿ, ಅದಕ್ಕೆ ಇನ್ಸ್ಪೈರ್ ಮಾಡಿದ್ದು ಯಾರು ಅಂತಂತಂದ್ರೆ ಇವರೇ, ಜೋಸೆಫ್ ಮ್ಯಾಜಿನಿ ಅಂತ ಕರೀತಾರೆ. ಈ ಕ್ಲಬ್ ಎಲ್ಲಿ ಇತ್ತಂತಂದ್ರೆ ಬೆಳಗಾವಿ ಒಳಗಡೆ. ಇದನ್ನ ಕ್ಲಬ್ನ ಎಲ್ಲಿ ಮಾಡಿದೆ ಅಂತ ಈಗ ಏನು ಕರಿತೇವೆ ನಾವು, ಬೆಳಗಾವಿ ಅಂತ ಕರಿತೇವೆ, ಬೆಳಗಾವಿ. ಇವ್ರ ಹೆಸರು ಏನಂತಂತಂದ್ರೆ, ಇವ್ರು ಏನು ಹೇಳಿದಲ್ಲ, ಇವ್ರ ಹೆಸರು ಏನಂತ ಜೋಸೆಫ್ ಮ್ಯಾಜಿನಿ ಅಂತೇಳಿ, ಜೋಸೆಫೆ ಮ್ಯಾಜಿನಿ ಅಂತೇಳಿ. ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಇಟಲಿ ಕ್ರಾಂತಿಕಾರರು, ಇಟಲಿ ರೆವಲ್ಯೂಷನ್ ಮಾಡ್ತಾರೆ. ಇಟಲಿ ರೆವಲ್ಯೂಷನ್, ಇಟಲಿಯ ಕ್ರಾಂತಿ ಅಂತ ಕರಿತೇವೆ ನಾವು, ಇಟಲಿಯ ಕ್ರಾಂತಿ. ಇಟಲಿನ ಸ್ವತಂತ್ರಗೊಳಿಸಿ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಇಟಲಿನ ಏನು ಮಾಡ್ತಾರೆ, ಸ್ವತಂತ್ರಗೊಳಿಸ್ತಾರೆ. ಒಬ್ಬರೇ ಯಾರು, ಜೋಸೆಫ್ ಮ್ಯಾಜಿನಿ. ಇವ್ರ ಚಿಂತನೆಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಕ್ಲಬ್ ಮಾಡ್ತಾರೆ. ಅದು ಮುಂದೆ ಬಹಳಷ್ಟು ರಾಷ್ಟ್ರಗಳಿಗೆ ಏನಾಗತ್ತಂತ ಪ್ರೇರೇಪಿಸುತ್ತೆ. ಇಟ್ ಇನ್ಸ್ಪೈರ್ ಮೆನಿ ರೆವಲ್ಯೂಷನರಿ ಇನ್ಸಿಡೆಂಟ್ಸ್ ಅಕ್ರಾಸ್ ದ ವರ್ಲ್ಡ್. ಅದಕ್ಕೆ ಅವ್ರದ್ದು ಇಂಪಾರ್ಟೆಂಟ್ ಜೋಸೆಫ್ ಮ್ಯಾಜಿನಿ. ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಇಟಲಿನ ಯೂನಿಫಿಕೇಶನ್ ಮಾಡ್ತಾರೆ. ಇಟಲಿ ಯೂನಿಫಿಕೇಶನ್, ಇಟಲಿ ಏಕೀಕರಣ ಅಂತ ಕರಿತೇವೆ ನಾವು. ಇಟಲಿ ಯೂನಿಫಿಕೇಶನ್ ಮಾಡ್ತಾರೆ. ಇವರೊಂದು ಸೊಸೈಟಿ ಮಾಡ್ತಾರೆ, ಸೀಕ್ರೆಟ್ ಸೊಸೈಟಿ ಮಾಡ್ತಾರೆ. ಸೀಕ್ರೆಟ್ ಸೊಸೈಟಿ, ಭೂಗತವಾದ ಒಂದು ಸೊಸೈಟಿ ನಿರ್ಮಿಸ್ತಾರೆ ಅವ್ರು, ಸೀಕ್ರೆಟ್ ಸೊಸೈಟಿ. ಆ ಸೀಕ್ರೆಟ್ ಸೊಸೈಟಿಗೆ ಏನಂತ ಕರೀತಾರೆ ಅಂತಂತ ಯಂಗ್ ಇಟಲಿ ಅಂತ ಹೇಳಿ ಕರೀತಾರೆ. ಏನು ಕರೀತಾರೆ, ಯಂಗ್ ಇಟಲಿ. ನೆನಪಿಟ್ಕೋರಿ, ಮುಂಬರುವಂಥ ಪರೀಕ್ಷೆಗೆ ಇವಕ್ಕೆ ಪ್ರಶ್ನೆಗಳು ಬರ್ಬೋದು. ನೀವು ಭಾಳಷ್ಟು ಜನ ನನಗೆ ಹಿಂಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂತ ಹೋಗಿ ಅಂತ ಹೇಳಿದರೆ, ನಾನು ನಿಮ್ಮ ಹೇಳಿದಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೇನೆ. ಬಟ್ ನೀವು ಮನೆಯೊಳಗಡೆ ಏನು ಮಾಡಬೇಕು, ನನ್ನ ಜೊತೆ ನೀಟಾಗಿ ಈ ರೀತಿ ಸಾಲ್ವ್ ಮಾಡ್ತಾ ಹೋಗಬೇಕು. ಒಂದು ಕ್ವಶನ್ ಪೇಪರ್ ಬರೀ ಅನಲೈಸ್ ಮಾಡಿ ಕೀ ಆನ್ಸರ್ ಮಾಡೋದಲ್ಲ, ಮುಂಬರೋ ಎಕ್ಸಾಮ್ ಯಾವ ರೀತಿ ಕ್ವಶನ್ ಬರ್ಬೋದು ಅನ್ನೋದು ಮೈಂಡಿಗೆ ಇಟ್ಕೊಂಡು ನಾವು ಏನು ಮಾಡ್ಬೇಕಂತಂದ್ರೆ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಜೋಸೆಫ್ ಮ್ಯಾಜಿನಿ ನೆನಪಿಟ್ಕೊಂಡ್ಬಿಡ್ರಿ. ಮ್ಯಾಜಿನಿ ಕ್ಲಬ್ ಯಾರು, ಜೋಸೆಫ್ ಮ್ಯಾಜಿನಿ, ಇಟ್ಲಿ ರೆವಲ್ಯೂಷನ್ ಮಾಡಿದ್ದು ಗೊತ್ತಿರಬೇಕು. ಆ ಸೊಸೈಟಿಗೆ ಇನ್ನೊಂದು ಸೊಸೈಟಿಗೆ ಏನು ಕರೀತಾರೆ ಅಂತಂದ್ರೆ ಕಾರ್ಬೋನರಿ ಅಂತೂ ಕರೀತಾರೆ. ಸೀಕ್ರೆಟ್ ಸೊಸೈಟಿಗೆ ಕಾರ್ಬೋನರಿ ಅಂತ ಹೇಳಿ ಕರೀತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಏನೇ ಹೇಳಿಕೆಗಳು, ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ತಪ್ಪಾದ ಹೇಳಿಕೆ ಅಂತ ಹೇಳಿದ್ದಾರೆ. ತಪ್ಪಾದ ಈ ಕೆಳಗಿನ ಹೇಳಿಕೆಗಳು ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ. ಇಲ್ಲಿ 1ನೇ ಚಂದ್ರಗುಪ್ತನು ರಿಚಾವಿ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು. ಕರೆಕ್ಟ್. 320ರ ಗುಪ್ತ ಶಕೆಯನ್ನು ಸಮುದ್ರಗುಪ್ತನು ಪ್ರಾರಂಭಿಸಿದನು. ಅಲ್ಲ, ಇದು ಚಂದ್ರಗುಪ್ತ ಫಸ್ಟ್ ಶಕೆಯನ್ನು ಪ್ರಾರಂಭಿಸಿದರು. ಇದು ರಾಂಗ್. ಇದು ಸಮುದ್ರಗುಪ್ತನು ಶ್ರೇಷ್ಠ ಕವಿ ಹಾಗೂ ಸಂಗೀತ ಪ್ರಿಯನಾಗಿದ್ದನು. 2ನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಇದು ಕರೆಕ್ಟ್. ಕುಮಾರ ದೇವಿಯ ನಾಣ್ಯಗಳು ಕೊಡ್ತಿರ್ಬೇಕು ನಿಮಗೆ. ಕುಮಾರ ದೇವಿಯ ನಾಣ್ಯಗಳು, ಕುಮಾರ ದೇವಿಯ ನಾಣ್ಯಗಳು ಎದರೊಳಗಿದ್ದು ಅಂತಂದ್ರೆ ಗೋಲ್ಡ್ ಕಾಯಿನ್ಸ್. ಇಲ್ಲಿ ಎರಡನೇ ಇಂಪಾರ್ಟೆಂಟ್ ನೀವು ಯೋಚನೆ ಮಾಡಬೇಕು. ಗುಪ್ತಾ ಬಗ್ಗೆ ನಿಮ್ಗೆ ಅವಾಗೂ ಕ್ವಶನ್ ಬಂದಿತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ. ಇಲ್ಲಿ ಚಂದ್ರಗುಪ್ತ, ಸಮುದ್ರಗುಪ್ತ ವೆರಿ ಇಂಪಾರ್ಟೆಂಟ್. ಸಮುದ್ರಗುಪ್ತ ಗೊತ್ತೈತಿ, ಈಸ್ ಕಾಲ್ಡ್ ಎಸ್ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರಿತಿದ್ವಿ. ಸ್ಮಿತ್ ಏನ್ ಕರೀತಾರೆ ಅಂದ್ರೆ ಅವ್ರಿಗೆ ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಸಮುದ್ರಗುಪ್ತಗೆ. ಆಲ್ಮೋಸ್ಟ್ ಎಲ್ಲಾನು ಆರ್ಯವರ್ತ, ದಕ್ಷಿಣ ಭಾರತ ಎಲ್ಲಾನು ಏನ್ ಮಾಡ್ತಾರೆ ಅಂತಂದ್ರೆ ಆಕ್ಯುಪೈ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಗುಪ್ತ ಅಂದ್ರೆ ಏನು, ಆರ್ಟ್ ಅಂಡ್ ಕಲ್ಚರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನವರತ್ನಗಳು ಇವ್ರ ಕಾಲದಾಗಿದ್ದು ನಾ ಲಾಸ್ಟ್ ಇದ್ರೊಳಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದ್ರ ಸಂಬಂಧ ನಾ ಇದನ್ನ ಕರೆಕ್ಟ್ ಇದಕ್ಕಂತಂದ್ರೆ ಸಮುದ್ರಗುಪ್ತನು ಶ್ರೇಷ್ಠ ಕವಿ ಹಾಗೂ ಸಂಗೀತ ಪ್ರಿಯನಾಗಿದ್ದನು 100%. 2ನೇ ಚಂದ್ರಗುಪ್ತ 2 ಬಿರುದೇನಿತ್ತು, ವಿಕ್ರಮಾದಿತ್ಯ 2 ಅಂತೂ ಬಿರುದಿತ್ತು. ನೀವು ಇತಿಹಾಸನ ಓದ್ಬೇಕಿದನ.
ನಾ ಯಾವಾಗ ಹೇಳಿದ್ದೀನಿ ಇತಿಹಾಸದಾಗ ಏನು ಮಾಡ್ಬೇಕಂತಂದ್ರೆ ಅದನ್ನು ಹೋಗಿ ವಿಡಿಯೋ ನೋಡ್ರಿ, ಇತಿಹಾಸ ಹೆಂಗೆ ಓದ್ಬೇಕು ಅನ್ನೋದು ನಾನು ಹೇಳಿದ್ದೇನೆ. ಹೌ ಟು ರೀಡ್ ಹಿಸ್ಟ್ರಿ, ಇಟ್ ಇಸ್ ಇನ್ ಯೂಟ್ಯೂಬ್. ಅದನ್ನ ಹೋಗ್ಬೇಕಾದ್ರೆ ಇನ್ನೊಮ್ಮೆ ನೋಡಿ, ಅಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ ಇನ್ನೇನು ಯಾರ್ಯಾರ ಬಗ್ಗೆ ಏನೇನು ಓದಬೇಕು ಅನ್ನೋದು. ಇಲ್ಲಿ ಇಂಪಾರ್ಟೆಂಟ್ ಏನು, ಕುಮಾರದೇವಿ ನಾಣ್ಯಗಳು. ಕುಮಾರದೇವಿ ಲಿಚ್ಛವಿಯ ರಾಣಿ ಎದಕ್ಕಪ್ಪ ಅಂತಂತಂದ್ರೆ, ಒಬ್ಬ ರಾಜ ಯಾವಾಗೂ ಎರಡೇ ರಾಜ್ಯನ ಎಕ್ಸ್ಪಾಂಡ್ ಮಾಡ್ಬೇಕಂತ ತಮ್ಮ ರಾಜ್ಯವನ್ನ ಎಕ್ಸ್ಪಾಂಡ್ ಮಾಡ್ಬೇಕಂದ್ರೆ, ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕು, ಒಂದು ಯುದ್ಧ ಮಾಡಬೇಕು, ಒಂದು ಸಂಧಿ ಮಾಡ್ಕೋಬೇಕು, ಒಂದು ಟ್ರೀಟಿ ಮಾಡ್ಕೋಬೇಕು, ಒಪ್ಪಂದ ಮಾಡ್ಕೋಬೇಕು, ಒಂದು ಯುದ್ಧ, ಒಂದು ಒಪ್ಪಂದ. ಆ ಟೈಮಿಗೆ ರಾಜತಾಂತ್ರಿಕತೆಗೆ ಡಿಪ್ಲೊಮೆಸಿಗೆ ಇಂಪಾರ್ಟೆನ್ಸ್ ಏನಿತ್ತು, ಮೆಟ್ರಿಮಿನಲ್ ಅಲೈನ್ಸ್. ಅದಕ್ಕಂತ ನೋಡಿ, ಡಿಪ್ಲೊಮೆಸಿ ಅಂದ್ರೆ ಏನು, ರಾಜತಾಂತ್ರಿಕತೆ ಅಂದ್ರೆ ಏನು, ಯುದ್ಧ ಆಗುವ ಸಂದರ್ಭವನ್ನು ನಾಶ ಮಾಡೋದಕ್ಕೆ ನಾವು ಏನ್ ಕರಿತೀವಿ ಅಂತಂತಂದ್ರೆ ರಾಜತಾಂತ್ರಿಕತೆ ಅಂತ ಕರಿತೇವೆ. ಡಿಪ್ಲೊಮೆಸಿ ಇಸ್ ಅನ್ ಆಕ್ಟ್ ಆಫ್ ಎಲಿಮಿನೇಟಿಂಗ್ ದ ಸಿಚುವೇಶನ್ ಆಫ್ ದ ವಾರ್. ಯುದ್ಧ ಆಗೋ ಸಿಚುವೇಶನ್ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ ನಾವು ಏನ್ ಕರಿತೀವಿ, ಡಿಪ್ಲೊಮೆಸಿ ಅಂತ ಕರಿತೇವೆ. ನಿಮ್ಗೆ ಗೊತ್ತಿರ್ಬೇಕು, ಚಂದ್ರಗುಪ್ತ ಮೌರ್ಯನ ಯಾರು ಮದುವೆ ಆದ್ರೆ ಸೆಲ್ಯೂಕಸ್ ಮದುವೆ ಆದ, ಸೆಲ್ಯೂಕಸ್ ಡಾಕ್ಟರನ್ನ ಮದುವೆ ಆದರು. ಗೊತ್ತಿರ್ಬೇಕು, ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸೆಲ್ಯೂಕಸ್ ಅಂತ ಇರ್ತಾನೆ, ಅವ್ನ ಮಗಳನ್ನ ಮದುವೆ ಆಗ್ತಾನೆ. ಅಕ್ಬರ್ ಎಲ್ಲರೂ ರಾಜಪೂತ್ ಹೆಣ್ಮಕ್ಳನ್ನ ಮದುವೆ ಆಗ್ತಾನೆ. ಎದಕ್ಕೆ ಅಂತಂತಂದ್ರೆ ಡಿಪ್ಲೊಮೆಸಿಗೆ, ರಾಜತಾಂತ್ರಿಕತೆಗೆ, ಯುದ್ಧ ಆಗ್ಬಾರ್ದು ಅನ್ನೋ ಸಲುವಾಗಿ. ಮತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ರಾಜ್ಯ ಏನಾಗುತ್ತೆ, ಎಕ್ಸ್ಪಾಂಡ್ ಆಗುತ್ತೆ, ರಾಜ್ಯ ವಿಸ್ತರಣೆ ಆಗುತ್ತೆ. ಅದು ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಕೊಡ್ರಿ, ಅದ್ರ ಸಂಬಂಧ ನಾಣ್ಯಗಳ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಕುಮಾರದೇವಿಯ ಚಿತ್ರಗಳನ್ನ ರೂಪಿಸ್ತಾನೆ ನಾಣ್ಯಗಳ ಮೇಲೆ. ಅದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಅವ್ರಿಗೆ ಕುಮಾರದೇವಿ ನಾಣ್ಯಗಳು ಅಂತ ಕರಿತೀವಿ, ಅಥವಾ ಕುಮಾರದೇವಿ ಕಾಯಿನ್ಸ್ ಅಂತ ಕರಿತೇವೆ. ಅದು ಇದ್ರೊಳಗಿದ್ದು ಅಂತಂತಂದ್ರೆ ದೇವರಿಂದ ಗೋಲ್ಡ್ ಕಾಯಿನ್ಸ್, ನೆನಪಿಟ್ಕೋರಿ, ಗೋಲ್ಡ್ ಕಾಯಿನ್ಸ್ ಇದ್ದು. ಅದಕ್ಕೆ ನೋಡ್ರಿ, ಸಮುದ್ರಗುಪ್ತ ಶ್ರೇಷ್ಠ ಕವಿ. ಸಮುದ್ರಗುಪ್ತ ಏನ್ ಕರೀತಾರೆ ಅಂದ್ರೆ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೆಪೋಲಿಯನ್ ಆಫ್ ಇಂಡಿಯಾ, ಭಾರತದ ನೆಪೋಲಿಯನ್ ಅಂತ ಕರೀತಾರೆ, ನಿಮ್ಗೆ ಗೊತ್ತಿರಬೇಕು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಶ್ವಮೇಧ ಯಾಗ, ಆಲ್ಮೋಸ್ಟ್ ಎಲ್ಲ ಹಿಂದೂ ರೂಲರ್ಸ್ ಮಾಡ್ತಾರೆ ಇದನ್ನ, ಅಶ್ವಮೇಧ ಯಾಗ, ಅಶ್ವಮೇಧ ಕಾಯಿನ್ಸ್ ಅಂತ ಕರಿತೇವೆ, ಅಶ್ವಮೇಧ ಕಾಯಿನ್ಸ್. ಇವ್ರು ರಿಲೇಟೆಡ್ ಒಂದು ಶಾಸನ ಇದೆ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಅಲಹಾಬಾದ್ ಸ್ತಂಭ ಶಾಸನ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಇವ್ರು ರಿಲೇಟೆಡ್ ಅದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಸಮುದ್ರಗುಪ್ತಗೆ ಏನ್ ಕರೀತಾರ ಅಂತಂದ್ರೆ ಏನ್ ಕರೀತಾರ ಅಂದ್ರೆ ಧರ್ಮ ಪ್ರಚಾರ ಬಂಧು. ಯಾರಿಗೆ, ಸಮುದ್ರಗುಪ್ತಗೆ. ಎಲ್ಲಿ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಧರ್ಮ ಪ್ರಚಾರ ಬಂಧು. ನೋಡ್ರಿ, ನಾವು ಏನ್ ಮಾಡ್ತಿದ್ದೇವೆ ಅಂತಂದ್ರೆ ನಾವು ಜಸ್ಟ್ ಸಾಲ್ವ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ಅನಲೈಸ್ ಮಾಡಿ ಮುಂದೆ ಹೆಂಗ್ ಪ್ರಿಪೇರ್ ಆಗ್ಬೇಕಂತ ಹೇಳ್ತಿದ್ದೇನೆ. ಯಾರ ಹೆಸರಾಂತ ರಾಜ್ಯಗಳಿದಾರೆ ಅದ್ರ ಬಗ್ಗೆ ಓದ್ಲೇಬೇಕು ನೀವು. ಈ ಕೆಳಗಿನ ಕೃತಿ ಮತ್ತು ಅದರ ರಚನೆಕಾರ ಕುರಿತಾದ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿರಿ. ಮಹೇಂದ್ರ ವರ್ಮ ಫಸ್ಟ್, ಮಹೇಂದ್ರ ವರ್ಮ ಮೊದಲು, ಮಹೇಂದ್ರ ವರ್ಮ ನೀವು ಬರ್ದಿದ್ದಾರೆ ಅಂತಂದ್ರೆ ಮಹೇಂದ್ರ ವರ್ಮ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ನೀವು ಗೊತ್ತಿರ್ಬೇಕು. ಎಸ್ ಅಂದ್ರೆ ಎಸ್, ಇಲ್ಲಾಂದ್ರೆ ಇಲ್ಲ. ಎ ಮತ್ತು ಕಾರಣ ಆರ್ ಹಂಗೆ ಕೊಟ್ಟಿದ್ದಾರೆ. ಇಲ್ತಮಿಷನು ದೆಹಲಿಯ ಸುಲ್ತಾನರ ಮನೆತನದ ನಿಜವಾದ ಸ್ಥಾಪಕ, ಕರೆಕ್ಟ್. ಇಲ್ತಮಿಷನು ಕುತುಬುದ್ದೀನ್ ಐಬಕ್ ಮಗನಾಗಿದ್ದ, ಅಲ್ಲ ಹಳೆ ಆಗಿದ್ದ, ಸನ್ ಇನ್ ಲಾ ಅಂತಂದ್ರೆ ಇಲ್ತಮಿಷ್ ಬಗ್ಗೆ ಇದೆ. ಇಲ್ತಮಿಷ್ ನಿಮ್ಗೆ ಏನ್ ಗೊತ್ತಿರ್ಬೇಕಂತ ಡೆಲ್ಲಿ ಸುಲ್ತಾನೇಟ್ ಬಗ್ಗೆ ಗೊತ್ತಿರ್ಬೇಕು. ಡೆಲ್ಲಿ ಸುಲ್ತಾನೇಟ್ ಅಲ್ಲಿ ಏನಾಗುತ್ತೆ, ಸ್ಲೇವ್ ಡೈನೆಸ್ಟಿ ಸ್ಥಾಪನೆ ಆಗುತ್ತೆ, ಗುಲಾಮಿ ಸಂತತಿ, ಕುತುಬುದ್ದೀನ್ ಐಬಕ್ ಅಂತ ಸ್ಟಾರ್ಟ್ ಆಗುತ್ತೆ. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಇವರೆಲ್ಲ ಬರ್ತಾರಲ್ಲ ದಾಳಿಗಳೆಲ್ಲ, ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ದೇನೆ. ಇಲ್ಲಿ ಏನಾಗುತ್ತೆ, ಸ್ಲೇವ್ ಡೈನೆಸ್ಟಿ ಸ್ಟಾರ್ಟ್ ಆಗುತ್ತೆ. ಆ ಕುತುಬುದ್ದೀನ್ ಐಬಕ್ ಆದ್ಮೇಲೆ ಅವ್ನ ಮಗ, ಅವ್ನ ಹಳೆ ಯಾರು ಬರ್ತಾರೆ, ಇಲ್ತುಮಿಷ್ ಹೋಗ್ತಾನೆ. ಇಲ್ತುಮಿಷ್ ಅಂದಾಗ ನೆನಪಿರ್ಬೇಕು ನಿಮ್ಗೆ, ಇವರು ಒಂದು ಜನಾಂಗದಿಂದ ಬರ್ತಾರೆ. ಅದಕ್ಕೆ ನಾವು ಏನ್ ಕರಿತೇವೆ, ಇಲ್ಬಾರಿ ಟ್ರೈಬ್ ಅಂತ ಕರಿತೇವೆ. ಯಾವ ಜನಾಂಗದು, ಇಲ್ಬಾರಿ ಬುಡಕಟ್ಟು. ಯಾವ ಬುಡಕಟ್ಟು, ಇಲ್ಬಾರಿ. ಇಲ್ತುಮಿಷ್ ಏನ್ ಮಾಡ್ತಾನೆ ಅಂತಂದ್ರೆ ಎರಡು ಪದ್ಧತಿನ ತೊಗೊಂಬರ್ತಾನ ಅವನು. ಈ ಎರಡು ಪದ್ಧತಿನ ಅವನ ಅವನತಿಗೆ ಕಾರಣ ಆಗ್ತವೆ. ನೆನ್ಪಿಟ್ಕೊಂಡ್ಬಿಟ್ರಿ, ಇವೆರಡು ಪದ್ಧತಿನೇ ಅವನ ಅವನತಿಗೆ ಕಾರಣ ಆಗ್ತವೆ, ಅವನ ರಾಜ್ಯದ ಅವನತಿಗೆ ಕಾರಣ ಆಗ್ತವೆ. ಒಂದು ಪದ್ಧತಿ ಯಾವ್ದಂತಂದ್ರೆ ಇಕ್ತಾ ಪದ್ಧತಿ, ಇಕ್ತಾ ಸಿಸ್ಟಮ್ ಅಂತ ಕರಿತೇವೆ. ಎರಡನೇದು ಏನಂತಂದ್ರೆ ತುರ್ಕನ್ ಐ ಚಹಲ್ಗನಿ. ಎರಡನೇದು ಏನಂತಂದ್ರೆ ಇಕ್ತಾ ಸಿಸ್ಟಮ್ ಒಂದು, ತುರ್ಕನ್ ಐ ಚಹಲ್ಗನಿ ಒಂದು. ಇವೆರಡು ಸಿಸ್ಟಮ್ ಇಂದ ಒಂದು ಹಾಳಾಗತ್ತೆ. ಇಕ್ತಾ ಅಂತಂದ್ರೆ ತನ್ನಲ್ಲಿರುವಂತ ಆಫೀಸರ್ಸಿಗೆ ಅವ್ನು ಏನ್ ಕೊಡ್ತಾನೆ ಅಂತಂದ್ರೆ ಲ್ಯಾಂಡ್ಗಳನ್ನು ಕೊಡ್ತಾನೆ, ಜಾಗಗಳನ್ನು ಕೊಡ್ತಾನೆ, ಲ್ಯಾಂಡ್ ಅಸೈನ್ಮೆಂಟ್ಸ್. ಇದಕ್ಕೆ ನಾವು ಸ್ಟಾರ್ಟಿಂಗ್ ಆಫ್ ದ ಜಾಗೀರ್ದಾರಿ ಸಿಸ್ಟಮ್ ಅಂತೂ ಕರೀಬಹುದು. ಜಾಗೀರ್ದಾರಿ, ಜಮೀನ್ದಾರಿ ಇವೆಲ್ಲ ಪದ್ಧತಿಗಳು ಬರ್ತಾವಲ್ಲ, ಅದ್ರ ಸ್ಟಾರ್ಟಿಂಗ್ ಅಂತ ಕರೀಬಹುದು. ಅಕ್ಬರ್ ಇದ್ದಾಗ ಇತ್ತು, ಇವನಿದ್ದಾಗ ಇತ್ತು, ಇದೊಂದು. ನೆಕ್ಸ್ಟ್ ಏನಂದ್ರೆ ತುರ್ಕನ್ ಐ ಚಹಲ್ಗನಿ. ಅಲ್ಲಿ ಯಾರು ರಿಲಿಜಿಯಸ್ ಹೆಡ್ ಇರ್ತಾರಲ್ಲ, ಮೌಲ್ವಿಗಳಿರ್ಬೋದು, ಯಾರೇ ಇರ್ಬೋದು, ಆ ಒಂದು 40 ಜನರದ್ದು ಏನ್ ಮಾಡ್ತಾನೆ ಅಂದ್ರೆ ಒಂದು ಅಸೋಸಿಯೇಷನ್ ಮಾಡ್ತಾನೆ. ಅವ್ರ ರಾಜ ಇಲ್ದಾಗ ಅವ್ರಿಗೆ ಏನಂತಂದ್ರೆ ಡಿಫ್ಯಾಕ್ಟೋ ಪವರ್. ರಾಜ ಇಲ್ದಾಗ ರಾಜನ್ ಪವರ್ ಅವರೇ ಎಂಜಾಯ್ ಮಾಡ್ತಿದ್ರು. ಎಷ್ಟು ಡೇಂಜರ್ ನೋಡ್ರಿ ಇದು. ರಾಜ ಇಲ್ದಾಗ ರಾಜನ್ ಪವರ್ ಅವ್ರು ಎಂಜಾಯ್ ಮಾಡ್ತಿದ್ರು. ಅದಕ್ಕೆ ನಾವು ಏನ್ ಕರಿತೇವೆ, ಡಿಫ್ಯಾಕ್ಟೋ ಪವರ್ ಅಂತ ಕರಿತೇವೆ. ಅದ್ರ ಅರ್ಥ ಏನ್ ಮಾಡ್ತಾನೆ ಅಂತಂದ್ರೆ ರಾಜ ತನ್ನ ಪವರ್ ಅನ್ನ ತಾನೇ ಕಡಿಮೆ ಮಾಡ್ತಿದ್ದಾನೆ. ಹಿ ಇಸ್ ಡಿ-ಇಂಟೆನ್ಸಿಫೈಯಿಂಗ್ ಹಿಸ್ ಓನ್ ಪವರ್. ಇದೇ ಮುಂದೆ ಯಾರು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ರಜಿಯಾ ಸುಲ್ತಾನ ಪ್ರಾಬ್ಲಮ್ ಆಗುತ್ತೆ. ಸಂಚು ಮಾಡಿ ಹೊಡೆದು ಬಿಡ್ತಾರೆ ಆಕೆಗೆ, ಶಿ ವಿಲ್ ಬಿ ಕಿಲ್ಡ್. ಈ
ಪೊಸಿಷನ್ ಸುಲ್ತಾನನ ಪೊಸಿಷನ್ ಸುಧಾರಣೆ ಮಾಡಿದ್ದು ಯಾರು ಅಂದ್ರೆ ಬಲ್ಬನ್. ನೆಕ್ಸ್ಟ್ ಯಾರು ಬರ್ತಾರೆ, ಬಲ್ಬನ್ ಬರ್ತಾನೆ. ಬಲ್ಬನ್ ಮತ್ತು ಅಲಾವುದ್ದೀನ್ ಖಿಲ್ಜಿ ಇವ್ರ ಟೈಮಿಗೆ ಏನಾಗತ್ತೆ ಅಂತಂದ್ರೆ ಸ್ವಲ್ಪ ಸುಲ್ತಾನನ ಪವರ್ ಏನಾಗತ್ತೆ, ಹೆಚ್ಚಿಗೆ ಆಗತ್ತೆ. ಬಟ್ ಇಲ್ತುಮಿಶ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ನಾ ಅದಕ್ಕೆ ನಿಮ್ಗೆ ಇತಿಹಾಸ ಹೆಂಗೆ ಓದ್ಬೇಕು ಅನ್ನೋದು ಇದ್ರೊಳಗಡೆ ನಾವು ಇವ್ರ ಬಗ್ಗೆ ಹೇಳಿದ್ದೇನೆ. ಒಂದು ಸ್ವಲ್ಪ ಆ ವಿಡಿಯೋನ ನೀವು ನೋಡಿ. ಓಕೆ, ಗೋಯಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. ಒಂದು ಮಗು RH ಫ್ಯಾಕ್ಟರ್ ಹೊಂದಾಣಿಕೆ ಆಗದ ಕಾರಣ ರಕ್ತಹೀನತೆ ಮತ್ತು ಕಾಮಲೆ ಬಳಲುತ್ತದೆ. ಅಂತ ಪರಿಸ್ಥಿತಿ ಯಾವಾಗ ಎದುರಾಗುತ್ತದೆ ಅಂತ ಕ್ವಶನ್ ಇದೆ. RH ಫ್ಯಾಕ್ಟರ್ ಹೊಂದಾಣಿಕೆ ಆಗದ ಕಾರಣ ರಕ್ತಹೀನತೆ ಮತ್ತು ಕಾಮಲೆಯಿಂದ ಬಳಲುತ್ತದೆ ಅಂತ ಪರಿಸ್ಥಿತಿ ಯಾವಾಗ ಎದುರಾಗುತ್ತದೆ? ಎ ರಕ್ತದ ಗುಂಪಿನ ಮಹಿಳೆ ಬಿ ರಕ್ತದ ಗುಂಪಿನ ಪುರುಷನ ವಿವಾಹ ಆದಾಗ, RH ಪಾಸಿಟಿವ್ ರಕ್ತದ ಗುಂಪಿನ ಮಹಿಳೆ RH ನೆಗೆಟಿವ್ ಪುರುಷನ ವಿವಾಹ ಆದಾಗ, RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆ RH ಪಾಸಿಟಿವ್ ಪುರುಷನ ವಿವಾಹ ಆದಾಗ, O ರಕ್ತದ ಗುಂಪಿನ ಪುರುಷ O ಗುಂಪಿನ ಮಹಿಳೆಯೊಂದಿಗೆ ವಿವಾಹ ಆದಾಗ. ಇದು ಆಲ್ಮೋಸ್ಟ್ ಏನು RH ಫ್ಯಾಕ್ಟರ್. ಇದನ್ನೊಂದು ಸ್ವಲ್ಪ ಜನರಲ್ ಸೈನ್ಸ್ ರಿಲೇಟೆಡ್ ಇದೆ. ಈಗ ನಾನು ಹೇಳ್ತಾ ಕುಂತ್ರೆ ಟೈಮ್ ಆಗುತ್ತೆ. ಇದೊಂದು ಸ್ವಲ್ಪ ಜನರಲ್ ಸೈನ್ಸ್ ಒಳಗೆ ಹೋಗಿ ಇದನ್ನೊಂದು ಸ್ವಲ್ಪ ಓದ್ರಿ. ಬುಕ್ ಒಳಗಡೆ ಸ್ಟೇಟ್ ಬುಕ್ಸ್ನಾಗ ಇದೆ ಇದು ಈ ಕ್ವಶನ್. RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆ RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹ ಆದಾಗ. ಓಕೆ, ನೆಕ್ಸ್ಟ್. ಎರಡು ಗಾಳಿ ತುಂಬಿದ ಬಲೂನ್ ಪರಸ್ಪರ ಉಣ್ಣೆ ಬಟ್ಟೆಯಿಂದ ಉಜ್ಜಿ ಚಾರ್ಜ್ ಮಾಡಿದಾಗ ಬಳಿಕ ಬಲೂನ್ಗಳನ್ನು ಪರಸ್ಪರ ಸನಿಹಕ್ಕೆ ತಂದರೆ ಏನಾಗುತ್ತೆ? ಅವುಗಳ ಚಾರ್ಜ್ಗಳು ವಿಭಿನ್ನ ಆಗುವುದರಿಂದ ಅವು ಪರಸ್ಪರವನ್ನು ಆಕರ್ಷಿಸುತ್ತದೆ. ಅವುಗಳ ಚಾರ್ಜ್ಗಳು ವಿಭಿನ್ನವಾಗಿರುವುದರಿಂದ ಅವುಗಳು ಪರಸ್ಪರ ಆಕರ್ಷಿಸುತ್ತದೆ. ಇದು ಯಾವ ರಿಲೇಟೆಡ್ ಕ್ವಶನ್ ಅಂತಂದ್ರೆ ಜನರಲ್ ಸೈನ್ಸ್. ನೋಡ್ರಿ, ಜನರಲ್ ಸೈನ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಬರ್ತಿದಾವೆ ಯೋಚನೆ ಮಾಡ್ರಿ. ಜನರಲ್ ಸೈನ್ಸ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಸ್ವಲ್ಪ ಕೇಳಿದವ್ರು ಏನು ಮಾಡ್ತಾರೆ ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾನು ಲಾಸ್ಟ್ ಕ್ಲಾಸ್ ಹೇಳಿದೆ ನಿಮಗೆ, ಸೈನ್ಸ್ ಅಂಡ್ ಟೆಕ್ ಜನರಲ್ ಸೈನ್ಸ್ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಹೇಳಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಈಸಿ ಕ್ವಶನ್ ಇದೆ. ಇದ್ರ ಏನು ಅಂತ ಟಫ್ ಕ್ವಶನ್ ಅಂತ ಏನಿಲ್ಲ. ಇದು ಸ್ಟ್ರಿಂಗ್ ಬ್ಯಾಲೆನ್ಸ್, ಆಮೀಟರ್, ಎಲೆಕ್ಟ್ರೋಸ್ಕೋಪ್, ಸಿಸ್ಮೋಗ್ರಾಫ್ ಅಂತ ಕೊಟ್ಟಿದ್ದಾರೆ. ಇಂಥ ಕ್ವಶನ್ ನಿಮ್ಗೆ ಒಂದೆರಡು ಗೊತ್ತಿದ್ರು ನಿಮ್ಗೆ ಸಾಕು. ಸಿಸ್ಮೋಗ್ರಾಫ್ ಅಂತಂದ ತಕ್ಷಣ ನಿಮ್ಗೆ ಏನು ನೆನಪಿರ್ಬೇಕಂತಂದ್ರೆ, ಸಿಸ್ಮೋಗ್ರಾಫ್ ಅಂದ್ರೆ ನೀನು ಬೇರೆ ಎದು ರಿಲೇಟೆಡ್ ಅಂತಂದ್ರೆ ಅರ್ಥಕ್ವೇಕ್. ಸಿಸ್ಮೋಗ್ರಾಫ್ ಗ್ರಾಫ್ ಅಂತ ಕರಿತೇವೆ. ಅರ್ಥಕ್ವೇಕ್ ವೇವ್ಸಿಗೆ ಏನು ಕರಿತೇವೆ ನಾವು? ಸೆಸ್ಮಿಕ್ ವೇವ್ಸ್ ಅಂತ ಕರಿತೇವೆ. ಸೆಸ್ಮಿಕ್ ವೇವ್ಸ್. ಈ ಸೆಸ್ಮಿಕ್ ವೇವ್ಸ್ ಒಳಗೆ ಏನಿರ್ತಾವ ಅಂತಂದ್ರೆ ಪಿ ವೇವ್ಸ್ ಅಂತ ಇರ್ತವೆ, ಎಸ್ ವೇವ್ಸ್ ಅಂತ ಇರ್ತವೆ. ಪಿ ವೇವ್ಸ್, ಎಸ್ ವೇವ್ಸ್. ಈ ಥರ ಅರ್ತ್ ಇದೆ ಅಂತಂತಂದ್ರೆ ಇಲ್ಲೆಲ್ಲೋ ಅರ್ಥಕ್ವೇಕ್ ಆತಂತಂದ್ರೆ ವೇವ್ ಜನರೇಟ್ ಆಗ್ತವೆ. ಇದ್ರೊಳಗೆ ಏನಿರ್ತಾವೆ? ಪಿ ವೇವ್ಸ್ ಇರ್ತವೆ, ಎಸ್ ವೇವ್ಸ್ ಇರ್ತವೆ. ನಿಮ್ಗೆ ಗೊತ್ತಿರ್ಬೇಕು. ಇದಕ್ಕೆ ನಾವು ಏನು ಕರಿತೇವೆ ಅಂದ್ರೆ ಎಪಿ ಸೆಂಟರ್ ಅಂತ ಕರಿತೇವೆ. ಎಪಿ ಸೆಂಟರ್ ಅಂತೇಳಿ ಹೌದಿಲ್ಲ. ಇದನ್ನ ಅಳತೆ ಮಾಡೋದು ಯಾರು ಅಂತಂತಂದ್ರೆ ಸಿಸ್ಮೋಗ್ರಾಫ್. ಅದು ಸಿಸ್ಮೋಗ್ರಾಫ್ ಅಂದ್ರೆ D2 ಆದಂಗೆ ಆಯಿತು. D2 ಎರಡೂ ಕಡೆ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಆಮೀಟರ್. B3 ವಿದ್ಯುತ್ ಪ್ರವಾಹವನ್ನು ಮಾಪನ ಮಾಡಲು ಬಳಸಲಾಗುತ್ತದೆ. ನೆಕ್ಸ್ಟ್ A4 ಸ್ಟ್ರಿಂಗ್ ಬ್ಯಾಲೆನ್ಸ್. ಎದ್ರ ಸಂಬಂಧ ಅಂತಂದ್ರೆ ಸ್ಟ್ರಿಂಗ್ ಬ್ಯಾಲೆನ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ? ಈ ಥರ ಸ್ಪ್ರಿಂಗ್ ಇರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಬಲ ಫೋರ್ಸ್ ಅನ್ನು ಮಾಪನ ಮಾಡಲು ಬಳಸಲಾಗುತ್ತದೆ. ಇದ್ರ ಜೊತೆ ತೂಕ ಆರ್ ವೇಟ್ ಅದಕ್ಕೂ ಇದೇನು ಮಾಡ್ತಾರೆ ಅಂತಂದ್ರೆ ಬಳಸಲಾಗುತ್ತದೆ. ಇದು ಗೊತ್ತಿರಬೇಕು. ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ನಂಥ ವಸ್ತುಗಳನ್ನು ಕರಿದು ಕೆಲ ಸಮಯ ಕಾಲ ಗಾಳಿಯ ತೇವಾಂಶ ಇಟ್ಟರೆ ಎಣ್ಣೆ ಮತ್ತು ಕಬ್ಬು ಕಮಟುಕೊಂಡ ಚಿಪ್ಸ್ ಕೆಟ್ಟ ವಾಸನೆ ಬರಲು ಆರಂಭವಾಗುತ್ತದೆ. ಇದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಕರಿದ ಚಿಪ್ಸ್ ವಸ್ತುಗಳನ್ನು ಬ್ಯಾಗ್ನಲ್ಲಿ ಒಂದು ಜಡ ಅನಿಲವನ್ನು ತುಂಬಿ ಪ್ಯಾಕ್ ಮಾಡಲಾಗುತ್ತದೆ. ಈ ಜಡ ಅನಿಲ ಸಾಮಾನ್ಯವಾಗಿ ಏನಾಗಿರುತ್ತದೆ? ಸಾಮಾನ್ಯವಾಗಿ ನೈಟ್ರೋಜನ್ ಆಗಿರುತ್ತದೆ. ಸಾಮಾನ್ಯವಾಗಿ ಏನಿರುತ್ತದೆ? ನೈಟ್ರೋಜನ್ ಆಗಿರುತ್ತದೆ. ನೈಟ್ರೋಜನ್ ಗ್ಯಾಸ್ ತುಂಬಿಸ್ತಿರ್ತಾರೆ ಸ್ಮೆಲ್ ಬರಬಾರ್ದು ಅಂತ ಹೇಳಿ. ನೀವೆಲ್ಲ ಲೇಸು ಕುರ್ಕುರೆ ಅವನ್ನೆಲ್ಲ ತಿಂತಿರಲ್ಲ, ಅವೇ ಮೇನ್. ಓಕೆ, ಮುದ್ರಾ ಯೋಜನೆಯಲ್ಲಿ ಲಭ್ಯ ಇರುವ 3 ಸಾಲದ ವಿಭಾಗಗಳು ಯಾರು? ಶಿಶು ಕಿಶೋರ್ ತರುಣ್. ಮೈಕ್ರೋ ಯೂನಿಟ್ಸ್ ಮುದ್ರಾ ನೋಡ್ರಿ ಫುಲ್ ಫಾರ್ಮ್. ನಾ ಇದ್ರದ್ದು ಹೇಳ್ತಿದ್ದೇನೆ ಅಂದ್ರೆ ಮುದ್ರಾದ ಫುಲ್ ಫಾರ್ಮ್ ಹೇಳ್ತಿದ್ದೇನೆ. ಮುದ್ರಾ ಮೈಕ್ರೋ ನೀಡ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ. ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ಸ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ. ಪುಟ್ಟ ವ್ಯಾಪಾರಿಗಳು ಯಾರು ಇರ್ತಾರಲ್ಲ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ, ಈಗ ಒಂದು ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಿ, ಈಗ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರ ಸರ್ಕಾರದಿಂದ ಸಹಾಯ ಆಗಲಿ ಅಂತ ಹೇಳಿ ಇಷ್ಟನ್ನ ಲೋನ್ ಆಗಿ ಕೊಡ್ತಾರೆ. ಇದು ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ 2015 ಡೇಟ್ ಏನಂತಂದ್ರೆ 2015. ಶಿಶು ಅಂತಂದ್ರೆ 50,000. ಎಷ್ಟು ಅಮೌಂಟ್ ಕೊಡ್ತಾರೆ ಅಂತಂದ್ರೆ, ಕಿಶೋರ್ ಅಂತಂದ್ರೆ 50,000ದಿಂದ ನೆನ್ಪಿಡ್ಕೋರಿ. ಕಿಶೋರ್ ಅಂತಂದ್ರೆ 50,000ದಿಂದ 5 ಲಕ್ಷ ಒಳಗೆ ಕೊಡ್ತಾರೆ. ತರುಣ್ ಅಂದ್ರೆ 5 ಲಕ್ಷದಿಂದ 10 ಲಕ್ಷ ಒಳಗಡೆ. ತರುಣ್ ಅಂದ್ರೆ ಏನು? 5 ಲಕ್ಷದಿಂದ 10 ಲಕ್ಷ ಒಳಗಡೆ ಕೊಡ್ತಾರೆ.
ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ ರೀಸೆಂಟಾಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂದರೆ ಕರೆಂಟ್ ಅಫೇರ್ಸ್ ತರುಣ್ ಪ್ಲಸ್ ಮಾಡಿದ್ದಾರೆ. ಈಗ ತರುಣ್ ಪ್ಲಸ್ ಅಂದರೆ 10 ಲಕ್ಷದಿಂದ ಎಲ್ಲಿವರೆಗೂ ಕೊಡ್ತಾರೆ ಅಂತಂದರೆ 20 ಲಕ್ಷವರೆಗೂ ಕೊಡ್ತಾರೆ. ಮುದ್ರಾ ನೆನ್ಪಿಟ್ಕೊಂಡ್ಬಿಟ್ರಿ. ಎದಕ್ಕಂತಂದರೆ ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರೈಸಸ್, ಸ್ಮಾಲ್ ಬಿಸ್ನೆಸ್ ಆರ್ ಎಂಟರ್ಪ್ರೈಸಸ್, ಸಣ್ಣ ಉದ್ಯೋಗ, ಸಣ್ಣ ಉದ್ಯೋಗ, ಸಣ್ಣ ಉದ್ಯೋಗ. IMF ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, WHO ಆನ್ಸರ್ ಏನಂತಂದ್ರೆ A2. ನೋಡ್ರಿ ಬಿಮ್ಸ್ಟೆಕ್ ಎಲ್ಲಿದೆ? ಢಾಕಾನಲ್ಲಿದೆ. IMF ಎಲ್ಲಿದೆ? ವಾಷಿಂಗ್ಟನ್ DC ಅಲ್ಲಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಲ್ಲಿದೆ? ಮನಿಲಾ ಅಲ್ಲಿದೆ. WHO ಎಲ್ಲಿದೆ ಅಂತಂದರೆ ಜೆನೆವಾನಲ್ಲಿದೆ. ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಬಿಮ್ಸ್ಟೆಕ್ ಯಾವಾಗ ಆಯ್ತಂತಂದರೆ ಗೊತ್ತಿರಲಿ ನಿಮಗೆ. ಬಿಮ್ಸ್ಟೆಕ್ ಯಾವಾಗ ಆಯ್ತಂತಂದರೆ 2014. ಬಿಮ್ಸ್ಟೆಕ್ 2014 ದಾಖಲಾಗಳು. ಬೇ ಆಫ್ ಬೆಂಗಾಲ್ ಇಲ್ಲೇನಿದೆಯಲ್ಲ, ಬೇ ಆಫ್ ಬೆಂಗಾಲ್ ರೀಜನ್ ಏನಿದೆಯಲ್ಲ, ಈ ಬೇ ಆಫ್ ಬೆಂಗಾಲ್ ರೀಜನ್ ಯಾವ ದೇಶಗಳು ಬರ್ತಾವೆ ಅವರೆಲ್ಲ ಏನು ಮಾಡಿದಾರೆ ಅಂತಂದ್ರೆ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಒಟ್ಟು ಕೂಡಿದ್ದಾರೆ ಅವರು ಎಲ್ಲರೂ ಒಂದ್ಗೂಡಿ ಏನು ಮಾಡ್ತಿದ್ದಾರೆ ಅಂತಂತಂದ್ರೆ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಆ ಬಿಮ್ಸ್ಟೆಕ್ ಒಳಗಡೆ ನಿಮ್ಗೆ ಗೊತ್ತಿರಬೇಕು ಬಾಂಗ್ಲಾದೇಶ್ ಯಾವ ದೇಶಗಳಿದಾವೆ ಅಂದರೆ ಭೂತಾನ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಇಷ್ಟು ದೇಶಗಳು ಬರ್ತಾವೆ. ನೆಕ್ಸ್ಟ್ ಎಕ್ಸಾಮ್ನಾಗ ಏನು ಕೇಳ್ಬೋದು ಅಂತಂತಂದರೆ ಯಾವ್ಯಾವ ದೇಶಗಳು ಬರ್ತಾವೆ ಅಂತೇಳಿ ಕೇಳ್ಬೋದು ಅವನು. ಯಾವ ದೇಶಗಳು ಬರ್ತಾವೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ನೇಪಾಳ್, ಥೈಲ್ಯಾಂಡ್, ಬಿಮ್ಸ್ಟೆಕ್. ನೆಕ್ಸ್ಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೂ ಬರ್ತಿದೆ. ಆಲ್ಮೋಸ್ಟ್ ಏಷ್ಯನ್ ಕಂಟ್ರೀಸ್ಗೆ ಹಣ ಸಹಾಯ ಮಾಡುತ್ತದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF ಅಂತೂ ಕೊಡ್ತಿದ್ದೀನಿ. IMF ಏನು ಮಾಡುತ್ತಂದ್ರೆ ಲೋನ್ ಕೊಡುತ್ತೆ, ಎಲ್ಲ ದೇಶಗಳು ಲೋನ್ ಕೊಡುತ್ತೆ. ಇಡೀ ಏನಂತ ನಾವು ಗ್ಲೋಬಲ್ ಎಕನಾಮಿನ ಕಂಟ್ರೋಲ್ ಮಾಡುತ್ತೆ. ಜಾಗತಿಕ ಮಟ್ಟದ ಆರ್ಥಿಕತೆಯನ್ನು ಏನು ಮಾಡುತ್ತೆ ಅಂತಂದರೆ ಸ್ಟೆಬಿಲೈಸ್ ಮಾಡುತ್ತೆ. ಕಂಟ್ರೋಲ್ ಅನ್ನೋಕೆ ಬರಲ್ಲ, ಒಂದು ಒಳ್ಳೆ ಹೆಲ್ದಿಯಾಗಿ ಇದೆಯಲ್ಲ ಅಂತೇಳಿ ನೋಡ್ಕೊಳುತ್ತೆ IMF. ಇಲ್ಲಿ ಏನಾಗುತ್ತಂದ್ರೆ ಆ್ಯಕ್ಚುಲಿ ಒಂದು ಮೀಟಿಂಗ್ ಆಗುತ್ತೆ ವರ್ಲ್ಡ್ ವಾರ್ ಆದಮೇಲೆ, ವಿಶ್ವಯುದ್ಧ ಆದಮೇಲೆ ಏನಾಗುತ್ತೆ ಒಂದು ಬ್ರೆಟನ್ ವುಡ್ಸ್ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಅಂತಂದರೆ ಬ್ರೆಟನ್ ವುಡ್ಸ್ ಮೀಟಿಂಗ್. ಆ ಬ್ರೆಟನ್ ವುಡ್ಸ್ ಮೀಟಿಂಗ್ ಅಂತ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಂಸ್ಥೆಗಳು ಹೊರಹೊಮ್ತಾವೆ. ಒಂದು IBRD ಅಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ಅದೇನಾಗುತ್ತೆ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ಇನ್ನೊಂದು ಏನಾಗುತ್ತೆ IMF ಆಗುತ್ತೆ, ಇಂಟರ್ನ್ಯಾಷನಲ್ ಮಾನಿಟರಿ 44 ಒಳಗಡೆ 1944 ಒಳಗಡೆ IMF ಆಗುತ್ತೆ. ಈ ನೆಕ್ಸ್ಟ್ ಕ್ವಶನ್ ಬಂದಿರ್ಬೋದು, ಅದು ಗ್ಯಾಟ್ ಅಂತ ಕರಿತೇವೆ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟೆರಿಫ್. ಈಗ ಅದೇನಾಗಿದೆ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿದೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಯಾವಾಗ ಕ್ರಿಯೇಟ್ ಆಗಿದೆ ಅಂತ ಸಪ್ರೇಟಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವಾಗ ಕ್ರಿಯೇಟ್ ಆಗಿದೆ ಅಂತಂದರೆ 1948 ಒಳಗಡೆ. ಇದೇನು ಮಾಡುತ್ತೆ? ಎಕ್ಸ್ಚೇಂಜ್ ರೇಟ್ಸ್, ವಿನಿಮಯ ದರ ಅಂತ ಕರಿತೇವೆ. ವಿನಿಮಯ ದರಗಳನ್ನು ಫಿಕ್ಸ್ ಮಾಡುತ್ತೆ, ನೋಡ್ಕೊಳ್ಳುತ್ತೆ. ವಿನಿಮಯ ದರಗಳು ಅದಕ್ಕೆ ನಾವೇನು ಕರಿತೇವೆ ಅಂತಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಬರುತ್ತೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಹೇಳಿ ಬರುತ್ತೆ. ಇವನ್ನೆಲ್ಲ ಓದ್ಬೇಕು ನೀವು ಎಕನಾಮಿ ಒಳಗಡೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಬರುತ್ತೆ. IMF ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಬರುತ್ತೆ, SDRs ಅಂತ ಕರಿತೇವೆ ನಾವು. ಈಗ ಸದ್ಯ ಇರೋದು ಯಾವುದು ಅಂತಂದರೆ SDRs, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಈ SDRs ಮೇಲೆ ಬೇರೆ ಬೇರೆ ದೇಶಗಳು ಏನು ಸಿಗುತ್ತೆ ಅಂತಂತಂದರೆ ಲೋನ್ಗಳು ಸಿಗ್ತವೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ನೋಡಿರಿ, ನಮ್ಮ ಇಂಡಿಯಾ ಒಳಗಡೆ ಒಂದು ರೀತಿ ಬ್ಯಾಂಕ್ ಏನಿರ್ತಾವೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳು. ನಿಮಗೆಲ್ಲ ಗೊತ್ತಿರುತ್ತೆ ವಾಣಿಜ್ಯ ಬ್ಯಾಂಕ್ಗಳು. ಅದಕ್ಕೆ ನಾವೇನು ಕರಿತೇವೆ ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ಸ್. ಇನ್ನೊಂದು ಡಿಫ್ರೆನ್ಷಿಯಲ್ ಬ್ಯಾಂಕ್ಸ್ ಅಂತಾರೆ. ವಿಭಿನ್ನವಾದ ಬ್ಯಾಂಕ್ಗಳು, ಡಿಫ್ರೆನ್ಷಿಯಲ್ ಬ್ಯಾಂಕ್ಸ್. ಆ ಡಿಫ್ರೆನ್ಷಿಯಲ್ ಬ್ಯಾಂಕ್ಸ್ ಒಳಗಡೆ ನಿಮ್ಗೆ ಯಾವ್ಯಾವ ಬರ್ತಾವೆ ಅಂತಂತಂದರೆ ಒಂದು ರೀಜನಲ್ ರೂರಲ್ ಬ್ಯಾಂಕ್ ಅಂತ ಬರುತ್ತೆ. ಕೋಆಪರೇಟಿವ್ ಬ್ಯಾಂಕ್, ಅವಾಗ ಸ್ಟಡಿ ಮಾಡಿದ್ವಲ್ಲ ಅದೇ ಕೋಆಪರೇಟಿವ್ ಬ್ಯಾಂಕ್. ಇನ್ನೊಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇನ್ನೊಂದು ಪೇಮೆಂಟ್ ಬ್ಯಾಂಕ್. ಈ ರೀಜನಲ್ ಬ್ಯಾಂಕ್ನ ಎಕ್ಸಾಂಪಲ್ ಕೊಡ್ಬೋದು. ಯಾವುದು? ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ನೋಡಿದ್ದೀವಿ ನಾವು. ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ಸ್ ನೋಡಿದ್ವಿ, ಕಾಡಸಿದ್ದೇಶ್ವರ DCC, KCC ಅಂತೆಲ್ಲ ಅಂತೀವಲ್ಲ, ಇವೆಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಒಳಗಡೆ ನಮ್ಮ ಕರ್ನಾಟಕದ ಯಾವಿದೆ ಅಂದರೆ ಉಜ್ಜೀವನ್ ಬ್ಯಾಂಕ್. ಇನ್ನೊಂದೇನಿದೆ ಅಂದರೆ ಪೇಮೆಂಟ್ ಬ್ಯಾಂಕ್. ಇದ್ರಾಗೆಲ್ಲ ಏರ್ಟೆಲ್ ಇದೆ, ಈಗ ಇಂಡಿಯಾ ಪೋಸ್ಟ್ದವ್ರು ಬಂದಿದ್ದಾರೆ ಇದ್ರೊಳಗಡೆ. ಬಟ್ ನೀವೇನು ಓದ್ಬೇಕಂತಂದ್ರೆ ಈ ಪೇಮೆಂಟ್ ಬ್ಯಾಂಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಡಿಫ್ರೆನ್ಸ್ ಏನಂತೇಳಿ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬ್ರಾಂಚ್ ಇರ್ತವೆ, ಪೇಮೆಂಟ್ ಬ್ಯಾಂಕ್ ನೀವು ಆನ್ಲೈನ್ ಮಾಡ್ಬೋದು. ಇದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇರುತ್ತೆ, ಇದಕ್ಕೆ ಇರಲ್ಲ. ಡೆಬಿಟ್ ಕಾರ್ಡ್ ಇರಲ್ಲ ಪೇಮೆಂಟ್ಸ್ ಬ್ಯಾಂಕಿಗೆ, ಬಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಗೆ ಇರುತ್ತೆ. ಈ ರೀತಿ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ನೀವು ಏನು ಓದ್ಬೇಕಂತಂದ್ರೆ ಇದ್ರ ಮಧ್ಯೆ ಡಿಫ್ರೆನ್ಸ್ಗಳು ಓದಬೇಕು. ರೀಜನಲ್ ರೂರಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಮುಂಬರುವ ಪರೀಕ್ಷೆಯಲ್ಲಿ ಏನು ಕೇಳ್ಬೋದು ಅಂತಂದ್ರೆ
ಪೇಮೆಂಟ್ ಬ್ಯಾಂಕಿಂಗ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಕಡೆಗಿನ ಯಾವ ಹೇಳಿಕೆಗಳಿಂದ ವಿಭಿನ್ನವಾಗಿವೆ ಅಂತ ಆ ರೀತಿ ಪ್ರಶ್ನೆಗಳು ಬರೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಫೈನಾನ್ಸ್ ಬ್ಯಾಂಕ್ ಆ್ಯಂಡ್ ಪೇಮೆಂಟ್ ಬ್ಯಾಂಕ್ ಅಂತೇಳಿ ಅವಾಗ ನಿಮ್ಗೆ ಗೊತ್ತಿರಬೇಕಿದು. ಈ ಕೆಳಗಿನವುಗಳಲ್ಲಿ ಡ್ರಾವಿಡಿಯನ್ ಗ್ರೂಪಿಗೆ ಸೇರಿದ ಭಾಷೆ ಅಥವಾ ಭಾಷೆಗಳು ಯಾವುವು ಅಂತ ABCD. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ABCD ಒಳಗಡೆ ಜಾರ್ಖಂಡ್ ಅಥವಾ ನಾವು ಏನು ಕರಿತೀವಿ ಅಂದರೆ ಛೋಟಾ ನಾಗ್ಪುರ್ ಪ್ಲೇಟಿವ್ ಅಲ್ಲಿ ಮಾತಾಡ್ತಾರೆ ಇದನ್ನ, ಛೋಟಾ ನಾಗ್ಪುರ್ ಪ್ಲೇಟಿವ್. ಮಾಲ್ಟೋಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಬಿಹಾರ್, ಮಾಲ್ತೋ ಈ ಲ್ಯಾಂಗ್ವೇಜ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಬಿಹಾರ್ ಮತ್ತೆ ವೆಸ್ಟ್ ಬೆಂಗಾಲ್. ಕೊಲಾಮಿ ಅಂಡ್ ಪರ್ಚಿ ಮಹಾರಾಷ್ಟ್ರ ಮತ್ತೆ ಆಂಧ್ರ ಪ್ರದೇಶ್. ಪರ್ಚಿ ಮತ್ತೆ ಒರಿಸ್ಸಾ. ಇವೆಲ್ಲ ಕ್ವಶನ್ ಗೊತ್ತಿದ್ರೆ ಟೇಕ್ ಹಾಕಿ ಬರೋದು, ಇಲ್ಲಾಂದ್ರೆ ಬಿಟ್ಟು ಬರೋದು. ಅಲ್ಲಿ ನೀವು ತಲೆ ಉಪಯೋಗ ಮಾಡಬೇಡ್ರಿ, ನೆಗೆಟಿವ್ ಹೋಗ್ತವೆ. ಓಕೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಇದೆ ಕ್ವಶನ್. ಎದ್ರ ಬಗ್ಗೆ ಇದೆ ಅಂತಂದ್ರೆ ಏರ್ ಕ್ವಾಲಿಟಿ ಬಗ್ಗೆ ಇದೆ. ಏರ್ ಕ್ವಾಲಿಟಿ ಬಗ್ಗೆ ಕ್ವಶನ್ ಇದೆ. ಎರಡೂ ಸರಿ. ಇದು ಆನ್ಸರ್ ಏನು? ವಾಯು ಗುಣಮಟ್ಟದ ಮಾನದಂಡಕ್ಕೆ ಸಂಬಂಧಿಸಿ ಭಾರತದಲ್ಲಿ ಕೈಗಾರಿಕಾ ವಸತಿ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶಗಳಿಗೆ ಪ್ರತ್ಯೇಕ ಮಾನದಂಡಗಳಿವೆ. ವಿಶ್ವ ಆರೋಗ್ಯ ಸಂಸ್ಥೆಯು WHO ಮಾರ್ಗಸೂಚನೆ ಎಲ್ಲಾ ಭೂಬಳಕೆ ಪ್ರದೇಶಗಳಿಗೆ ಏಕರೂಪವಾಗಿದೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 8 ಪೊಲ್ಯೂಟೆಂಟ್ಸ್ ಕೊಟ್ಟಿದ್ದಾರೆ. 8 ಪೊಲ್ಯೂಟೆಂಟ್ಗಳು, 8 ಪೊಲ್ಯೂಟೆಂಟ್ಸ್ ಅಂತ ಕರಿತೇವೆ. PM10 ಅಂತಿದೆ, PM 2.5 ಇದೆ, NO2, SO2, CO, O3, NH3, PB. 1 2 3 4 5 6 7 8. PB ಅಂದ್ರೆ ಏನು? ಲೆಡ್. CS ಅಂತ ಕರಿತಲ್ಲ ನಾವು, ಅದಕ್ಕೆ ನಾವು ಏನು ಕರಿತೀವಿ ಶಾರ್ಟ್ಕಟ್ ಆಗಿ PB. ಇವೆಲ್ಲ 8 ಪೊಲ್ಯೂಟೆಂಟ್ಸ್. ನೆಕ್ಸ್ಟ್ ಎಕ್ಸಾಮಿಗೆ ಕೇಳ್ಬೋದು ಯಾವ ಮಾಲಿನ್ಯಗಳಿದಾವೆ ಇದನ್ನ ಗುರುತಿಸಿದ್ಯಾರ ಅಂತಂದ್ರೆ WHO ಗುರುತಿಸಿದ್ದು ಏರ್ ಕ್ವಾಲಿಟಿ. ಏರ್ ಕ್ವಾಲಿಟಿ ಇಂಡೆಕ್ಸ್ನ ನೀವು ನೋಡ್ಬೇಕಂತಂದ್ರೆ ಇವನ್ನೆಲ್ಲನೂ ಏನು ಮಾಡ್ತಾರೆ ಅಂತಂದ್ರೆ ಕನ್ಸಿಡರ್ ಮಾಡ್ತಾರೆ, ಇವನ್ನೆಲ್ಲನೂ ಗಣನೆಗೆ ತಗೋತಾರೆ. ಕರ್ನಾಟಕದಲ್ಲಿ ರೈಲ್ವೆಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿ ಇಲ್ಲ? ಅಗೇನ್ ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತಂದ್ರೆ ಸರಿ ಇಲ್ಲ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಇದು ಕರೆಕ್ಟ್ ಇದೆ. ಹುಬ್ಬಳ್ಳಿ ವಿಭಾಗಗಳನ್ನು ಬೆಂಗಳೂರು ಮತ್ತು ಮೈಸೂರು ವಿಭಾಗವನ್ನು ಸೇರಿಸಿ ನೈಋತ್ಯ ರೈಲ್ವೆ ವಿಭಾಗವನ್ನು ರಚಿಸಲಾಗಿದೆ. ಕೊಂಕಣ್ ರೈಲ್ವೆಯಲ್ಲಿ 1993ರಲ್ಲಿ ಮಂಗಳೂರು ಮತ್ತು ಕಾರವಾರ. ಇಲ್ಲಿ ನೋಡ್ರಿ, ಮಂಗಳೂರು ಅದು ಉಡುಪಿ ಮತ್ತು ಮಂಗಳೂರು, ಉಡುಪಿ ಆ್ಯಂಡ್ ಮಂಗಳೂರು ಆನ್ಸರ್. ಸೊ ಇದು ರಾಂಗ್. ಕರ್ನಾಟಕ ರಾಜ್ಯದ ಪ್ರವಾಸ ಇಲಾಖೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಘೋಷವಾಕ್ಯ ಸರಿಯಾಗಿದೆ? ಒಂದು ರಾಜ್ಯ ಅನೇಕ ಪ್ರಪಂಚಗಳು, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಹೇಳ್ತಾವಲ್ಲ. ಈಸಿ ಕ್ವಶನ್, ದೇವಾಕ್ಯ ಇದು. ಎಷ್ಟು ಸಾಲ್ವ್ ಮಾಡಿದ್ದೀನಿ ಅಂತಾರೆ? 28 ಕ್ವಶನ್ ಅನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡಿದೆ. ಯಾರು ಆಲ್ರೆಡಿ ನಾನು 402 PSI ಸಾಲ್ವ್ ಮಾಡಿಲ್ಲ, ಹೋಗಿ ಆ ವಿಡಿಯೋ ನೀವು ಮತ್ತೊಮ್ಮೆ ನೋಡ್ಬೋದು. ಈ 28 ಕ್ವಶನ್ಗಳನ್ನ ಡೀಟೇಲ್ ಆಗಿ ನಾನು ಸಾಲ್ವ್ ಮಾಡಿದ್ದೇನೆ. ಮತ್ತು ನೆಕ್ಸ್ಟ್ ಕಮ್ಮಿಂಗ್ ಕ್ಲಾಸ್ನಾಗೆ ಮತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ. ನಾನು ಯಾವ ರೀತಿ ಸಾಲ್ವ್ ಮಾಡ್ತಿದ್ದೇನಲ್ಲ, ಇದನ್ನೇ ನೀವು ಓದುವಾಗ ಇದೇ ರೀತಿ ಎಕ್ಸಾಮ್ ಪೇಪರನ್ನು ನೀಟಾಗಿ ಸಾಲ್ವ್ ಮಾಡಬೇಕು. ನಾನು ಹೆಂಗೆ 360 ಡಿಗ್ರಿ ಆ್ಯಂಗಲ್ ಎಲ್ಲ ನೀವು ಯೋಚನೆ ಮಾಡಿ ನೀಟಾಗಿ ಹೆಂಗೆ ಸಾಲ್ವ್ ಮಾಡ್ತಿದ್ದೇನಲ್ಲ, ಅದೇ ಅಪ್ರೋಚ್ ನಿಮ್ಮದು ಇರಬೇಕು. ಇದನ್ನೇ ನಾವು ಏನು ಮಾಡೋಣ ಅಂದರೆ ರಿವೈಸ್ ಮಾಡೋಣ. ಇದ್ರದ್ದು PDF ಕಾಪಿ ನಾನು ಎಲ್ಲಿ ಮಾಡ್ತೇನೆ ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೇನೆ. ಅಗೇನ್ ಕಮ್ಮಿಂಗ್ ಡೇಸ್ ಒಳಗೆ ನಾನು ಏನು ಮಾಡ್ತೇನೆ, ಈ ಥರ ಕ್ಲಾಸಸ್ಸನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.